ಗಾಯ್ಸ್, ಇವತ್ ನಾವು ನೋಡಕ್ ಬಂದಿರೋದು ಒಂದು ಸೈನ್ಸ್ ಫಿಕ್ಷನ್ ಸರ್ವೈವಲ್ ಮೂವಿಯನ್ನ. ಫ್ಯೂಚರ್ ನಲ್ಲಿ ನಮ್ಮ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಮುಂದುವರಿಯುತ್ತೆ ಅಂದ್ರೆ ಅತಿ ಹೆಚ್ಚು ದುಡ್ಡಿರುವ ವ್ಯಕ್ತಿ ಬೇರೆಯವರ ವಯಸ್ಸನ್ನವೇ ಕೂಡ ಖರೀದಿಯನ್ನ ಮಾಡ್ಕೊಂಡು ಅವನು ತುಂಬಾನೇ ಯಂಗಾಗಬಹುದು, ಮತ್ತೆ ಇವನ ವಯಸ್ಸನ್ನವೇ ಕೂಡ ಜಾಸ್ತಿಯನ್ನ ಮಾಡ್ಕೊಳ್ಬಹುದು. ಸೊ ಯಾರು ಅವರ ವಯಸ್ಸನ್ನ ಮಾಡ್ಕೊಳ್ಳೋದಿಕ್ಕೆ ರೆಡಿ ಆಗ್ತಾರೋ ಅವರ ವಯಸ್ಸಿನ ಬದಲಿಗೆ ಸ್ವಲ್ಪ ಹಣವನ್ನ ಕೊಡಲಾಗುತ್ತೆ. ಅಂದ್ರೆ ಯೋಚನೆಯನ್ನ ಮಾಡಿ ಬೇರೆಯವರ ವಯಸ್ಸನ್ನ ಪರ್ಚೇಸ್ ಮಾಡಿ ಸಾವಿಲ್ಲದ ರೀತಿಯಾಗಿನೇ ಬದುಕಬಹುದು. ಸೊ ಇಷ್ಟರ ಮಟ್ಟಿಗೆ ಟೆಕ್ನಾಲಜಿ ಮುಂದುವರೆದಿದೆ ಅಂದ್ರೆ ಇದರಿಂದ ಸೈಡ್ ಎಫೆಕ್ಟ್ ಗಳು ಖಂಡಿತ ಇರುತ್ತೆ ಅಲ್ವಾ. ಸೊ ಆ ಸಮಸ್ಯೆಗಳು ಏನು, ನಮ್ಮ ಜಗತ್ತಿಗೆ ಯಾವ ತೊಂದರೆಗಳು ಬರುತ್ತೆ ಎನ್ನುವ ಒಂದು ಕ್ರೇಜಿ ಮೂವಿಯನ್ನೇ ನೋಡ್ತಾ ಇದೀವಿ. ಅಂದಾಗೆ ಈ ಮೂವಿಯ ಹೆಸರು ಬಂದು ಪ್ಯಾರಡೈಸ್ ಅಂತ. ಅಂಡ್ ವಿಡಿಯೋ ಶುರುವನ್ನ ಮಾಡೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇವತ್ತಿನ ಮಾಸ್ ಆಗಿರುವ ಮೂವಿ ಒಳಗಡೆಗೆ ತಡವನ್ನ ಮಾಡದೆ ಎಂಟ್ರಿ ಕೊಟ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ಜರ್ಮನಿಯಲ್ಲಿರುವ ಇಯಾನ್ ಅನ್ನುವ ಒಂದು ದೊಡ್ಡ ಕಂಪನಿಯನ್ನ ನಾವು ನೋಡ್ತೀವಿ. ಅಂಡ್ ಈ ಕಂಪನಿ ಜಗತ್ತಿನಲ್ಲೇ ಒಂದು ಸ್ಪೆಷಲ್ ಆದ ಕಂಪನಿಯಾಗಿ ಬದಲಾಗಿದೆ. ಯಾಕಂದ್ರೆ ಏಜ್ ಡೊನೇಷನ್ ಅನ್ನುವ ಒಂದು ಕಾನ್ಸೆಪ್ಟ್ ಅನ್ನ ಇವರು ಸಾಧನೆ ಮಾಡಿದ್ದಾರೆ. ಅಂದ್ರೆ ಯಾರೇ ಬೇಕಂದ್ರೆ ಕೂಡ ಇವರ ಹತ್ರ ಬಂದು ಏಜ್ ಅನ್ನ ಪರ್ಚೇಸ್ ಮಾಡಬಹುದು ಅಥವಾ ಏಜ್ ಅನ್ನ ಡೊನೇಟ್ ಮಾಡಬಹುದು. ಆದ್ರೆ ಇದ್ರಲ್ಲಿ ಮೇಜರ್ ಆಗಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಆದ್ರೆ ಯಾವ ವ್ಯಕ್ತಿ ಏಜ್ ಅನ್ನ ಪರ್ಚೇಸ್ ಮಾಡೋದಿಕ್ಕೆ ಬರ್ತಾನೋ ಸೊ ಅವನೇ DNA ಮ್ಯಾಚ್ ಆದ್ರೆ ಮಾತ್ರನೇ ಅವನಿಗೆ ವಯಸ್ಸನ್ನ ಖರೀದಿ ಮಾಡೋದಿಕ್ಕೆ ಸಾಧ್ಯವಾಗೋದು. ಸೊ ಆ ರೀತಿ ಅವರ DNA ಮ್ಯಾಚ್ ಆಗ್ಬಿಟ್ರೆ ಅವರು ಆರಾಮಾಗಿ ದುಡ್ಡನ್ನ ಕೊಟ್ಟು ವಯಸ್ಸನ್ನ ಪರ್ಚೇಸ್ ಮಾಡಬಹುದು. ಆದ್ರಿಂದ ಅತಿ ಹೆಚ್ಚು ದುಡ್ಡನ್ನ ಮಡಗಿರುವ ಶ್ರೀಮಂತರು ಈ ಕಂಪನಿಗೆನೆ ಬಂದು ತುಂಬಾನೇ ಹಣವನ್ನ ಖರ್ಚು ಮಾಡಿ ವಯಸ್ಸನ್ನ ಖರೀದಿಯನ್ನ ಮಾಡಿ ಯಾವಾಗ್ಲೂ ಯಂಗಾಗಿದ್ದಾರೆ. ಬಟ್ ಆದ್ರೆ ಬಡವರ ಕತೆ ಏನಾಗ್ಬೇಕು ಅಲ್ವಾ, ಅವರ ಲೈಫ್ ಅನ್ನ ನಡ್ಸೋದಿಕ್ಕೆ ತುಂಬಾನೇ ಕಷ್ಟವಾಗೋದ್ರಿಂದ ಒಂದಲ್ಲ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೊಂಡು ಈ ಕಂಪನಿಗೆನೆ ಬಂದು ಅವರ ವಯಸ್ಸನ್ನ ಡೊನೇಟ್ ಮಾಡ್ತಿದ್ದಾರೆ. ಆ ರೀತಿ ಅವರ ವಯಸ್ಸನ್ನ ಕೊಟ್ಬಿಡ್ತಾ ಇರೋದ್ರಿಂದ ತುಂಬಾನೇ ಚಿಕ್ಕ ವಯಸ್ಸಿಗೆನೆ ಮುದುಕರ ಹಾಗೇನೆ ಕಾಣಿಸ್ತಿದ್ದಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋವಾಗಿರುವ ಮ್ಯಾಕ್ಸ್ ಅನ್ನ ತೋರಿಸ್ತಾರೆ. ಅಂಡ್ ಇವನು ಕೂಡ ಇವನ್ ಅನ್ನುವ ಕಂಪನಿಯಲ್ಲಿ ಏಜೆಂಟ್ ಆಗಿ ವರ್ಕ್ ಅನ್ನ ಮಾಡಿ ಬರ್ತಿದ್ದಾನೆ. ಸೊ ಬಡತನದಲ್ಲಿರೋರು ಹೇಗಿದ್ರು ಕಷ್ಟದಲ್ಲಿ ಇರ್ತಾರೆ ಅಲ್ವಾ. ಸೊ ಅವರ ಹತ್ರಕ್ಕಾಗಿನೇ ಬಂದು ಅವರ ವಯಸ್ಸನ್ನ ಮಾರೋದಿಕ್ಕಾಗಿ ಕನ್ವಿನ್ಸ್ ಮಾಡುವ ಕೆಲಸವನ್ನೇ ಮಾಡಿ ಬರ್ತಿದ್ದಾನೆ. ಸೊ ಇವಾಗ್ಲೂ ಕೂಡ ಲಿಯೋನ್ ಅನ್ನುವ ಒಂದು ಹುಡುಗ ಅವನ ವಯಸ್ಸನ್ನ ಮಾರೋದಿಕ್ಕಾಗಿನೇ ಬಂದಿದ್ದಾನೆ. ಸೊ ಆಕ್ಚುಲ್ ಆಗಿ ಆ ಹುಡುಗನ ಫ್ಯಾಮಿಲಿ ಬಂದು ಬೇರೆ ದೇಶದಿಂದ ಬಂದಿರೋರು. ಸೊ ಇವಾಗ ಈ ದೇಶದಲ್ಲಿ ಇವರಿಗೆ ಬದುಕೋದಿಕ್ಕೆ ಆಗದೆ ಇರೋದ್ರಿಂದ ವಾಪಸ್ಸು ಅವರ ದೇಶಕ್ಕೆ ಹೋಗೋದಿಕ್ಕಾಗಿನೇ ರೆಡಿ ಆಗಿದ್ದಾರೆ. ಆದ್ರೆ ಇವರ ಹತ್ರ ವಾಪಸ್ಸು ಹೋಗೋದಿಕ್ಕೆ ಬೇಕಾಗುವಷ್ಟು ಹಣ ಕೂಡ ಇದ್ದಿರ್ತಾ ಇಲ್ಲ. ಆದ್ರಿಂದ ಹುಡುಗ ತನ್ನ ವಯಸ್ಸನ್ನ ಮಾರಿ ಫ್ಯಾಮಿಲಿಯ ಜೊತೆ ಅವನ ದೇಶಕ್ಕಾಗಿನೇ ಹೋಗಿ ಒಂದು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಿಕ್ಕಾಗಿನೇ ನೋಡ್ತಾ ಇದ್ದಾನೆ. ಬಟ್ ಆದ್ರೆ ನಮ್ಮ ಮ್ಯಾಕ್ಸ್ ಇವಾಗ ಏನನ್ನ ಹೇಳ್ತಾನೆ ಅಂದ್ರೆ, ನೋಡಪ್ಪ, ಯಾರು ಇವಾಗ ನಿನ್ನ ವಯಸ್ಸನ್ನ ಖರೀದಿ ಮಾಡೋದಿಕ್ಕೆ ಬಂದಿದ್ದಾನೋ ಅವನಿಗೆ ನಿನ್ನ 20 ವರ್ಷಗಳು ಬೇಕಂತ ಅನ್ನೋದಾಗಿನೇ ಕೇಳ್ತಾನೆ. ಬಟ್ ಆದ್ರೆ ಆ ಹುಡುಗ 20 ವರ್ಷಗಳನ್ನ ಡೊನೇಟ್ ಮಾಡೋದಕ್ಕಾಗಿ ರೆಡಿ ಇಲ್ಲ. ಯಾಕಂದ್ರೆ ನನ್ಗೆ ಆಲ್ರೆಡಿ 20 ವರ್ಷಗಳಾಗ್ಬಿಟ್ಟಿದೆ. ಇನ್ನವೇ ನಾನು ನನ್ನ 20 ವರ್ಷಗಳನ್ನ ಕೊಟ್ಬಿಟ್ರೆ ನಾನು ಸೀದಾ 40 ವರ್ಷ ಮುದುಕನಾಗಿ ಬಿಡ್ತೀನಿ. ಸೊ ನನ್ನ ಯೌವನನೇ ನನ್ನ ಹತ್ರ ಇಲ್ಲ ಅಂದ್ರೆ ನಾನು ಬದುಕಿದ್ದು ಏನು ಪ್ರಯೋಜನ ಅಲ್ವಾ. ಸೊ ನಾನು ಕೇವಲ 2-3 ವರ್ಷಗಳನ್ನ ಮಾತ್ರವಾಗಿ ಕೊಡ್ತೀನಿ ಸರ್ ಅನ್ನೋದಾಗಿ ಕೇಳ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಅಷ್ಟೊಂದು ಸಿಂಪಲ್ ಆಗಿ ಒಪ್ಪೋ ಹಾಗೆ ಕಾಣಿಸ್ತಾ ಇಲ್ಲ. ನೋಡಪ್ಪ, ತುಂಬಾ ಜನ ಅವರ ವಯಸ್ಸನ್ನ ಕೊಡೋದಿಕ್ಕಾಗಿನೇ ಬರ್ತಾರೆ. ಬಟ್ ಆದ್ರೆ ಹಲವಾರು ಜನರ DNA ಮ್ಯಾಚ್ ಆಗದೆ ಇರೋದ್ರಿಂದ ಅವರು ವಾಪಸ್ ಹೋಗ್ಬೇಕಾಗುತ್ತೆ. ನೋಡು, ಆ ಶ್ರೀಮಂತ ವ್ಯಕ್ತಿಯ ಜೊತೆ ನಿನ್ನ DNA ತುಂಬಾನೇ ಮ್ಯಾಚ್ ಆಗಿದೆ. ಸೊ ನೀನು 20 ವರ್ಷಗಳನ್ನ ಕೊಟ್ಬಿಟ್ರೆ ನಿನ್ಗೆ 50 ಕೋಟಿ ಹಣವನ್ನ ಕೊಡ್ತಿದ್ದಾರೆ. ಸೊ ಆ ಹಣವನ್ನ ತಗೊಂಡು ನಿಮ್ಮ ದೇಶಕ್ಕೆನೆ ವಾಪಸ್ ಹೋಗಿ ಒಂದು ದೊಡ್ಡ ಬಿಸ್ನೆಸ್ ಅನ್ನೇ ಓಪನ್ ಮಾಡಬಹುದು. ಇದ್ರಿಂದ ನಿನ್ಗವೇ ಮತ್ತೆ ನಿನ್ನ ಫ್ಯಾಮಿಲಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅನ್ನೋದಾಗಿ ಹೇಳ್ಬೇಕಾದ್ರೆ ಆ ಹುಡ್ಗ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೊಂಡ್ ಬಿಡ್ತಾನೆ. ಆದ್ರಿಂದ ನಮ್ಮ ಹೀರೋ ಕೂಡ ಕಾಂಟ್ರಾಕ್ಟ್ ಗೆ ಸೈನ್ ಅನ್ನ ಮಾಡಿಸ್ಕೊಂಡು ಒಂದು ಈವೆಂಟ್ ಕಡೆಗೆನೆ ಬರ್ತಾನೆ. ಆ ರೀತಿ ಬರ್ತಿರ್ಬೇಕಾದ್ರೆ ಹೊರಗಡೆ ತುಂಬಾ ಜನರು ನಿಂತ್ಕೊಂಡು ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅಂಡ್ ಈ ಜನರನ್ನ ಆಡಮ್ ಗ್ರೂಪ್ ಅನ್ನೋದಾಗಿನವೇ ಕೂಡ ಕರೀತಾರೆ. ಅಂಡ್ ಇವರ ಪ್ರಕಾರ ಹಣವನ್ನ ಕೊಟ್ಟು ಬಡವರ ಹತ್ರ ವಯಸ್ಸನ್ನ ಪರ್ಚೇಸ್ ಮಾಡೋದು ಅಪರಾಧವಾಗಿದೆ. ಯಾಕಂದ್ರೆ ಶ್ರೀಮಂತರು ಯಾವಾಗ್ಲೂ ಹಣವನ್ನ ಕೊಟ್ಟು ಅವರ ವಯಸ್ಸನ್ನ ಜಾಸ್ತಿ ಮಾಡ್ಕೋತಾರೆ. ಬಟ್ ಆದ್ರೆ ಬಡವರು ಅವರ ವಯಸ್ಸನ್ನ ಮಾರಿ ಚಿಕ್ಕ ವಯಸ್ಸಿನಲ್ಲೇ ವಯಸ್ಸಾಗ್ಬಿಡ್ತಾ ಇದ್ದಾರೆ. ಸೊ ಇದೊಂದು ದೊಡ್ಡ ಅನ್ಯಾಯ ಅನ್ನೋದಾಗಿ ಈ ಕಂಪನಿಯ ವಿರುದ್ಧವಾಗಿನೇ ನಿಂತಿದ್ದಾರೆ. ಅಂಡ್ ಇವಾಗ ನಮ್ಮ ಹೀರೋ ಕೂಡ ಒಂದು ಇವೆಂಟ್ ನ ಒಳಗಡೆಗಾಗಿ ಬರ್ಬೇಕಾದ್ರೆ ಇವನನ್ನ ಕರೆದು ಒಂದು ಅವಾರ್ಡ್ ಅನ್ನವೇ ಕೂಡ ಕೊಡ್ತಾರೆ. ಯಾಕಂದ್ರೆ ಇವನು ಕೇವಲ 3 ತಿಂಗಳಲ್ಲಿ 200ಕ್ಕಿಂತ ಹೆಚ್ಚು ಜನರನ್ನ ಕರ್ಕೊಂಡು ಬಂದು ಅವರ ವಯಸ್ಸನ್ನ ಇವರ ಕಂಪನಿಯಲ್ಲಿ ಮಾರಾಟ ಮಾಡ್ತಿದ್ದಾನೆ. ನೆಕ್ಸ್ಟ್ ಈ ಕಂಪನಿಯ ಓನರ್ ಆಗಿರುವ ಸೋಫಿ ಎಂಟ್ರಿಯನ್ನ ಕೊಟ್ಟು ಒಂದು ದೊಡ್ಡ ಸ್ಪೀಚ್ ಅನ್ನ ಕೊಡೋದಕ್ಕಾಗಿ ಶುರು ಮಾಡ್ಕೊಳ್ತಾಳೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಟೆಕ್ನಾಲಜಿಯನ್ನ ಬಿಲ್ಡ್ ಅನ್ನ ಮಾಡಿರೋದು ಕೂಡ ಇವಳೇನೆ. ಸೊ ಇವಳು ಹೇಳುವ ಪ್ರಕಾರ ನಾವು ಸಾವನ್ನ ನಿಲ್ಸೋದಕ್ಕಾಗಿ ಆಗಲ್ಲ. ಬಟ್ ಆದ್ರೆ ಹಣವನ್ನ ಕೊಟ್ಟು ನಮ್ಮ ವಯಸ್ಸನ್ನ ಇನ್ನವೇ ನಾವು ಜಾಸ್ತಿಯನ್ನ ಮಾಡ್ಕೊಳ್ಬಹುದು. ಇದ್ರ ಹಿಂದೆ ಯಾವುದೇ ರೀತಿ ಕೆಟ್ಟ ಉದ್ದೇಶನವೇ ಇಲ್ಲ, ಏನವೇ ಇಲ್ಲ.
ಬೇಕಿದ್ರೆ ನೋಡಿ ತುಂಬಾನೇ ದೊಡ್ಡ ದೊಡ್ಡ ಸೈಂಟಿಸ್ಟ್ ಗಳಾಗಿರ್ಬಹುದು, ಮೈಕಲ್ ಜಾಕ್ಸನ್ ಆಗಿರಬಹುದು, ಇವರೆಲ್ಲರೂ ಕೂಡ ತುಂಬಾನೇ ಚಿಕ್ಕ ವಯಸ್ಸಿನಲ್ಲೇ ತೀರೋಗ್ಬಿಟ್ಟಿದ್ದಾರೆ. ಒಂದ್ ವೇಳೆ ಇವರು ಇನ್ನವೇ ಜಾಸ್ತಿ ವರ್ಷವಾಗಿ ಬದುಕಿದ್ರೆ ನಮ್ಮ ದೇಶಕ್ಕಾಗಿ ನಮ್ಮ ಸಮಾಜಕ್ಕಾಗಿ ಇನ್ನವೇ ಎಷ್ಟೋ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರು ಅಲ್ವಾ. ಸೊ ಅದೇ ಕಾರಣಕ್ಕಾಗಿ ನಾವು ಜನರ ವಯಸ್ಸನ್ನ ಜಾಸ್ತಿ ಮಾಡೋದಕ್ಕಾಗಿ ನೋಡ್ತಾ ಇದೀವಿ ಅನ್ನೋದಾಗಿ ಹೇಳ್ಕೊತಾಳೆ. ಅದು ಅಲ್ಲದೆ ನಮ್ಮ ಕೆಲಸವನ್ನವೇ ಕೂಡ ಶುರುವನ್ನ ಮಾಡ್ಕೊಂಡು 15 ಸೈಂಟಿಸ್ಟ್ ಗಳ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಲಾಗಿದೆ. ಅಂಡ್ ಆ ಸೈಂಟಿಸ್ಟ್ ಗಳನ್ನ ನಮ್ಮ ಲ್ಯಾಬಿನಲ್ಲೇ ಮಡಗಿ 3 ದಿನದಲ್ಲೇ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಅನ್ನೋದಾಗಿನೇ ಹೇಳ್ತಾಳೆ. ಇನ್ನು ಬಡವರ ಬಗ್ಗೆ ಮಾತಾಡೋದಾದ್ರೆ ಅವರ ಲೈಫಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಪಾದಿಸೋದಕ್ಕೆ ಆಗೋದಿಲ್ಲ. ಆದ್ರೆ ಅವರು ಬಯಸಿದ್ರೆ ಅವರ ವಯಸ್ಸನ್ನ ಮಾರಿ ಕೋಟ್ಯಾಂತರ ಹಣವನ್ನ ಸಂಪಾದನೆ ಮಾಡಬಹುದು. ನಂತರ ಅದೇ ಹಣವನ್ನ ಬಳಸಿ ಹೊಸ ಮನೆಯಾಗಿರ್ಬಹುದು, ಕಾರು, ಬಂಗಲೆ ಎಲ್ಲವನ್ನ ಪರ್ಚೇಸ್ ಮಾಡಿ ನೆಮ್ಮದಿಯಾದ ಒಂದು ಲೈಫ್ ಅನ್ನ ಬದುಕಬಹುದು ಅನ್ನೋದಾಗಿ ಹೇಳ್ಕೊತಾಳೆ. ಸೊ ಈ ವಿಷಯ ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿನೇ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ನೀವೆಲ್ಲರಿಗೂ ಕೂಡ ನಮ್ಮ ಜೊತೆಗಿನೇ ಕೈಯನ್ನ ಜೋಡಿಸಿ ನಮ್ಮ ಕಂಪನಿಯನ್ನ ಎತ್ತರಕ್ಕೆ ತಗೊಂಡೋಗೋದ್ರ ಜೊತೆಗೆ ಮಾನವ ಇತಿಹಾಸದಲ್ಲೇ ಒಂದು ಹೊಸ ಪರಿವರ್ತನೆಯನ್ನ ತರೋಣ ಅನ್ನೋದಾಗಿ ಹೇಳ್ಕೊತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಲ್ಯಾಬಿನ ಒಳಗಡೆ ಮಡಗಿರುವ 15 ಸೈಂಟಿಸ್ಟ್ ಗಳನ್ನ ತೋರಿಸ್ಬೇಕಾದ್ರೆ ಸಡನ್ ಆಗಿ ಒಬ್ಬ ನರ್ಸು ಇವರ ಹತ್ರಕ್ಕಾಗಿನೇ ಬಂದು ಗನ್ನನ್ನ ತೆಗೆದು ಈ 15 ಸೈಂಟಿಸ್ಟ್ ಗಳ ಕಥೆಯನ್ನವೇ ಕೂಡ ಮುಗಿಸಿ ಆಗ್ಬಿಡ್ತಾನೆ. ಆಕ್ಚುಲ್ ಆಗಿ ಈ ವ್ಯಕ್ತಿಯ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೇ ಈ ಕಂಪನಿಯ ವಿರುದ್ಧವಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವ ಆಡಮ್ ಅನ್ನುವ ಗ್ರೂಪ್ ಇದೆ ಅಲ್ವಾ. ಸೊ ಅದೇ ಗ್ರೂಪಿಗೆ ಸೇರಿದವನೇ ಈ ವ್ಯಕ್ತಿ. ಅಂಡ್ ಈ ಆಡಮ್ ಅನ್ನುವ ಗ್ರೂಪ್ ಕೂಡ ಒಂದು ದೊಡ್ಡ ಮಿಷನ್ ಅನ್ನೇ ಸ್ಟಾರ್ಟ್ ಅನ್ನ ಮಾಡ್ಕೊಂಡಿದೆ. ಅಂದ್ರೆ ಮೊದಲಿಗೆ ಈ ಸೈಂಟಿಸ್ಟ್ ಗಳ ಕಥೆಯನ್ನ ಮುಗಿಸೋದು, ಆ ನಂತರ ಹಣವನ್ನ ಕೊಟ್ಟು ಯಾರು ವಯಸ್ಸನ್ನ ಪರ್ಚೇಸ್ ಮಾಡ್ತಾರೋ ಆ ಶ್ರೀಮಂತರ ಕಥೆಯನ್ನವೇ ಕೂಡ ಮುಗಿಸಿ ಹಾಕೋದು. ಸೊ ಟೋಟಲ್ ಆಗಿ ಅನ್ಯಾಯವನ್ನ ಮಾಡ್ತಾ ಇರುವ ಈ ಕಂಪನಿ ಕಥೆಯನ್ನ ಮುಗಿಸ್ಬೇಕು ಅನ್ನೋದಾಗಿನೇ ರೆಡಿ ಆಗಿದ್ದಾರೆ. ಅಂಡ್ ಇವಾಗ ವ್ಯಕ್ತಿ ಸೈಂಟಿಸ್ಟ್ ಗಳ ಕಥೆಯನ್ನವೇ ಕೂಡ ಮುಗಿಸಿ ಇವರ ಆಡಮ್ ಗ್ರೂಪ್ ನ ಲೋಗವನ್ನ ಒಂದು ಗೋಡೆ ಮೇಲೆನೆ ಬರೀತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಎಲಿನಾ ಅನ್ನುವ ಒಂದು ಲೇಡಿಯನ್ನ ನಮ್ಗೆ ತೋರಿಸ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಲೇಡಿ ಬಂದು ನಮ್ಮ ಹೀರೋವಿನ ಹೆಂಡತಿ. ಹಾಗೆ ಇವರಿಬ್ರು ಕೂಡ ತುಂಬಾನೇ ಲಕ್ಸುರಿಯಾದ ಒಂದು ದೊಡ್ಡ ಮನೆಯಲ್ಲೇನೆ ವಾಸ ಇದ್ದಾರೆ. ಅಂಡ್ ಈ ಮನೆಯ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲಿನಾಗೆ ನಾವು ಒಂದು ದೊಡ್ಡ ಮನೆಯನ್ನ ತಗೋಬೇಕು ಅನ್ನುವ ಆಸೆ ಇರುತ್ತೆ. ಸೊ ಲೋನ್ ಅನ್ನ ತಗೊಂಡು ಈ ದೊಡ್ಡ ಮನೆಯನ್ನ ಪರ್ಚೇಸ್ ಅನ್ನ ಮಾಡಿ ಬದುಕಿ ಬರ್ತಿದ್ದಾರೆ. ಅಂಡ್ ಇವಾಗ ನಮ್ಮ ಹೀರೋ ಕೂಡ ಎಲಿನಾಗೆ ಸ್ವಲ್ಪ ಧೈರ್ಯವನ್ನ ಕೊಡ್ತಾನೆ. ನೋಡು, ಇವಾಗ ತಾನೇ ನಮ್ಮ ಕಂಪನಿಯಲ್ಲಿ ಅವಾರ್ಡ್ ಅನ್ನವೇ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಸ್ವಲ್ಪ ದಿನಗಳಲ್ಲೇ ನನ್ನನ್ನ ಎಂಪ್ಲಾಯ್ ಇಂದ ಪ್ರಮೋಟ್ ಅನ್ನ ಮಾಡಿ ಮ್ಯಾನೇಜರ್ ಅನ್ನಾಗಿ ಮಾಡ್ತಾರೆ. ಅಂಡ್ ಅವಾಗ ನನ್ಗೆ ಒಳ್ಳೆ ಸ್ಯಾಲರಿ ಬರ್ಬೇಕಾದ್ರೆ ಮನೆಯ ಲೋನ್ ಅನ್ನ ತೀರಿಸ್ಬಿಡೋಣ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಈ ಮಾತನ್ನ ಕೇಳುವ ನಮ್ಮ ಎಲಿನಾ ಕೂಡ ತುಂಬಾನೇ ಹ್ಯಾಪಿ ಆಗ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಎಲಿನಾ ಫಾದರ್ ಮದರ್ ಅನ್ನ ಮೀಟ್ ಮಾಡಿ ಬರೋಣ ಅಂತ ನಮ್ಮ ಹೀರೋವನ್ನ ಕರ್ಕೊಂಡು ಸೀದಾ ಅವಳ ತವರು ಮನೆಗೆನೆ ಹೊರಟು ಬರ್ತಾಳೆ. ಬಟ್ ಆದ್ರೆ ಎಲಿನಾ ಅವಳ ಫಾದರ್ಗೆ ನಮ್ಮ ಹೀರೋವನ್ನ ಕಂಡ್ರೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಯಾಕಂದ್ರೆ ಬಡವರ ವಯಸ್ಸನ್ನ ಕಿತ್ಕೊಳ್ಳೋದು ತುಂಬಾನೇ ಅನ್ಯಾಯ ಅಲ್ವಾ. ಸೊ ಇವನು ಅದೇ ಕಂಪನಿಯಲ್ಲಿ ವರ್ಕ್ ಅನ್ನ ಮಾಡ್ತಿರೋದ್ರಿಂದ ಇವರಿಗೆ ಇಷ್ಟನೇ ಇರೋದಿಲ್ಲ. ಬಟ್ ಆದ್ರೂ ಕೂಡ ಇವಳ ಮಗಳ ಕಾರಣದಿಂದ ಸಹಿಸ್ಕೊಂಡಿದ್ದಾರೆ. ಸರಿ ಓಕೆ, ಇವನ ಕಂಪನಿಗೆ ಇವನು ಎಷ್ಟೊಂದು ಲಾಯಲ್ ಆಗಿದೆ, ಟೆಸ್ಟ್ ಅನ್ನ ಮಾಡೋಣ ಅಂತ. ನೋಡಪ್ಪ, ನನ್ಗೂ ಕೂಡ 20 ವರ್ಷಗಳನ್ನ ಪಡ್ಕೊಂಡು ಇನ್ನವೇ ಹೆಂಗಾಗ್ಬೇಕು ಅಂತ ಆಸೆ ಇದೆ. ಸೊ ನಿನ್ನ ಕಡೆಯಿಂದ ಏನನ್ನಾದ್ರೂ ಮಾಡೋದಕ್ಕೆ ಆಗುತ್ತಾ ಅನ್ನೋದಾಗಿ ಕೇಳ್ಬೇಕಾದ್ರೆ, ಹೌದು ಅಂಕಲ್, ಖಂಡಿತ ನೀವು ಇನ್ನವೇ 20 ವರ್ಷಗಳನ್ನ ಎಕ್ಸ್ಟ್ರಾವಾಗಿ ಪಡ್ಕೊಳ್ಬಹುದು. ಬಟ್ ಆದ್ರೆ ಅದಕ್ಕೆ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡ್ಬೇಕಾಗುತ್ತೆ ಅನ್ನೋದಾಗಿನೇ ಕೇಳ್ಕೊತಾನೆ. ಅಂಡ್ ಇದನ್ನೆಲ್ಲ ಕೇಳುವ ಎಲಿನಾ ಅವಳ ಮದರು, ನೋಡಪ್ಪ, ಈ ಮುದುಕನ ಮಾತನ್ನ ಕೇಳ್ಕೊಂಡು ಕುಳ್ಕೊಂಡ್ರೆ ನಿನ್ನ ತಾಲಿಯನ್ನ ತಿನ್ಬಿಡ್ತಾನೆ. ಸೊ ಸಿಂಪಲ್ ಆಗಿ ಅವನನ್ನ ಇಗ್ನೋರ್ ಅನ್ನ ಮಾಡ್ಬಿಡು ಅನ್ನೋದಾಗಿನೇ ತಮಾಷೆಯನ್ನ ಮಾಡ್ತಾರೆ. ನಂತರ ಇವಾಗ ಎಲ್ಲರಿಗೂ ಕೂಡ ಸೇರ್ಕೊಂಡು ಡಿನ್ನರ್ ಅನ್ನ ಮಾಡಿ ತುಂಬಾನೇ ಹ್ಯಾಪಿ ಆಗಿನೇ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಎಲಿನಾ ಡಿನ್ನರ್ ಅನ್ನ ಮುಗಿಸಿ ವಾಪಸ್ಸು ಮನೆ ಕಡೆಗಾಗಿನೇ ಹೊರಟು ಬರ್ತಾರೆ. ಸೊ ಇಬ್ರು ಕೂಡ ತುಂಬಾನೇ ಹ್ಯಾಪಿ ಆಗಿ ಇವರ ಜೀವನವನ್ನ ನಡೆಸ್ತಾ ಇದ್ದಾರೆ ಅಲ್ವಾ. ಬಟ್ ಆದ್ರೆ ಯಾವಾಗ ಇವರ ಫ್ಲಾಟಿನ ಹತ್ರಕ್ಕಾಗಿ ಬಂದು ತಲುಪ್ತಾರೋ ಫುಲ್ ಶಾಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಇವರ ಬಿಲ್ಡಿಂಗ್ ಏನೇ ಬೆಂಕಿ ಎಲ್ಲ ಕಚ್ಕೊಂಡು ಎಲ್ಲನೂ ಧ್ವಂಸವಾಗ್ಬಿಟ್ಟಿದೆ. ಸೊ ನಾವು ಕಷ್ಟಪಟ್ಟು ಲೋನಿನಿಂದ ತಗೊಂಡಿರುವ ಮನೆ ಕೂಡ ಸುಟ್ಟಾಗ್ಬಿಡ್ತು ಅಂತ ಬೇಜಾರನ್ನ ಮಾಡ್ಕೋತಾರೆ. ಬಟ್ ಆದ್ರೆ ನಮ್ಮ ಹೀರೋ, ನಾವು ಟೆನ್ಷನ್ ಅನ್ನ ತಗೊಳ್ಳುವ ಯಾವ್ದೇ ಅವಶ್ಯಕತೆ ಇಲ್ಲ, ಹೇಗಿದ್ರೆ ನಾವು ಇನ್ಶೂರೆನ್ಸ್ ಅನ್ನ ಮಾಡ್ಸಿದೀವಿ ಅಲ್ವಾ. ಸೊ ಅದರಿಂದ ಹಣವನ್ನ ಕ್ಲೈಮ್ ಮಾಡ್ಕೊಂಡ್ರೆ ಆಯ್ತು ಬಿಡು ಅನ್ನೋದಾಗಿ ಹೆಂಡತಿಗೆ ಸಮಾಧಾನವನ್ನ ಮಾಡ್ತಾನೆ. ನೆಕ್ಸ್ಟ್ ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಅನ್ನ ಮಾಡ್ಕೊಳ್ಳೋಣ ಅಂತ ಕಂಪನಿಗೆ ಬಂದು ಎನ್ಕ್ವೈರಿ ಮಾಡ್ಬೇಕಾದ್ರೆ ಅಲ್ಲಿ ವರ್ಕ್ ಅನ್ನ ಮಾಡುವ ಲೇಡಿ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಟ್ಬಿಡ್ತಾಳೆ. ಸರ್ ನೋಡಿ, ನಿಮ್ಮ ಮನೆಗೆ ಬೆಂಕಿ ಬೀಳೋದಿಕ್ಕೆ ಕಾರಣನೇ ನೀವು. ಅಂದ್ರೆ ನೀವು ಹೋಗೋದಕ್ಕಿಂತ ಮುಂಚೆ ಒಂದು ಕ್ಯಾಂಡಲ್ ಅನ್ನ ಹಚ್ಚಿಟ್ಟು ಹೋಗಿದ್ದೀರಾ. ಸೊ ಫೈನಲ್ ಆಗಿ ಅಲ್ಲಿ ಬೆಂಕಿ ಹಚ್ಕೊಳ್ಳೋದಿಕ್ಕೆ ಕಾರಣ ನೀವೇನೆ. ಒಂದ್ ವೇಳೆ ಇದೊಂದು ಆಕ್ಸಿಡೆಂಟ್ ಆಗಿದ್ರೆ ಖಂಡಿತ ನಿಮ್ಗೆ ಕ್ಲೈಮ್ ಅನ್ನ ಮಾಡಿ ಕೊಡ್ತಿದ್ವಿ ಅನ್ನೋದಾಗಿನೇ ಹೇಳ್ಬಿಡ್ತಾಳೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಎಲಿನಾಗೆ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಆ ಮನೆಯ ಲೋನ್ ಅನ್ನ ತೀರ್ಸೋದಿಕ್ಕೆ ನಮ್ಮ ಹತ್ರ ಸ್ವಲ್ಪ ಟೈಮ್ ಆದ್ರೂ ಕೂಡ ಇತ್ತು. ಬಟ್ ಆದ್ರೆ ಇವಾಗ ಸಂಪೂರ್ಣ ಮನೆನೇ ಬೆಂಕಿಯಿಂದ ಕಚ್ಕೊಂಡು ಬುಡ್ದಾಗ್ಬಿಟ್ಟಿದೆ. ಅದು ಅಲ್ಲದೆ ಆ ಲೋನ್ ಅನ್ನ ತೀರ್ಸುವಷ್ಟು ಹಣ ಕೂಡ ನಮ್ಮ ಹತ್ರ ಇಲ್ಲ. ಸೊ ಇವಾಗ ನಾವು ಏನನ್ನ ಮಾಡೋದು ಅಂತ ಇಬ್ಬರವೇ ಕೂಡ ಟೆನ್ಷನ್ ಆಗ್ಬಿಡ್ತಾರೆ.
ಅದು ಅಲ್ಲದೆ ನಮ್ಮ ಹೀರೋಗೆ ಮತ್ತೊಂದು ದೊಡ್ಡ ಟ್ವಿಸ್ಟ್ ಇವಾಗ ಗೊತ್ತಾಗುತ್ತೆ. ಈ ಮನೆಯನ್ನ ಪರ್ಚೇಸ್ ಮಾಡೋದಕ್ಕೆ ಇಬ್ರು ತಗೊಂಡಿರುವ ಲೋನ್ ಬಂದು $2 ಮಿಲಿಯನ್ ಆಗಿದೆ. ಅಂಡ್ ಇಷ್ಟು ದೊಡ್ಡ ಲೋನ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಸೆಕ್ಯೂರಿಟಿಗೆ ಏನನ್ನಾದ್ರೂ ಕೊಡ್ಲೇಬೇಕು ಅಲ್ವಾ. ಆದ್ರಿಂದ ನಮ್ಮ ಎಲಿನಾ ಅವಳ 40 ವರ್ಷವನ್ನ ಅಡವಿಟ್ಟು ಈ ಲೋನ್ ಅನ್ನ ಪರ್ಚೇಸ್ ಮಾಡಿದಾಳೆ. ಅಂಡ್ ಇವಾಗ ಲೋನಿನ ಅಮೌಂಟ್ ಅನ್ನ ಕಟ್ಟಿಲ್ಲ ಅಂದ್ರೆ ಇವಳ 40 ವರ್ಷವನ್ನ ತಗೊಂಡ್ಬಿಡ್ತಾರೆ. ಸೊ ಇವಾಗ ಏನನ್ನ ಮಾಡೋದು ಅಂತ ನಮ್ಮ ಹೀರೋವಿಗೆ ಕೈಕಾಲೆ ಓಡದೇ ಇರುವ ಸಿಚುವೇಶನ್ಗೆ ಬಂದ್ಬಿಡುತ್ತೆ. ಸೊ ಇಂತ ದೊಡ್ಡ ಮನೆಯನ್ನ ಪರ್ಚೇಸ್ ಮಾಡೋದಿಕ್ಕೆ ನಿನ್ನ 40 ವರ್ಷವನ್ನ ಹಣ ಬಿಡುವ ಪರಿಸ್ಥಿತಿ ಏನಿತ್ತು? ನಾವು ನೆಮ್ಮದಿಯಾಗಿ ಒಂದು ರೆಂಟ್ ಅನ್ನ ಕಟ್ಕೊಂಡು ನಾರ್ಮಲ್ ಆದ ಮನೆಯಲ್ಲಿ ಇರಬಹುದಿತ್ತು ಅಲ್ವಾ ಅನ್ನೋದಾಗಿ ನಮ್ಮ ಹೀರೋ ಸರ್ಸರಿಯಾಗಿನೇ ಬೈತಾನೆ. ಬಟ್ ಆದ್ರೆ ನಮ್ಮ ಎಲ್ಲಿನ ನನ್ಗೇನು ಗೊತ್ತಿತ್ತು ಇಂಥ ಸಿಚುವೇಶನ್ಗೆ ನಾವು ಬರ್ತೀವಿ ಅಂತ. ನಮ್ಮ ಕೈಯಲ್ಲಿ ಪೂರ್ತಿ ಲೋನ್ ಅನ್ನ ತೀರ್ಸೋದಕ್ಕೆ ಆಗಿಲ್ಲ ಅಂದ್ರೆ ನಾವು ಕೂಡಿಟಿ ಮಾಡಿರುವ ಹಣದಿಂದ ಈ ಲೋನ್ ಅನ್ನ ತೀರ್ಸೋಣ ಅಂತ ಡಿಸೈಡ್ ಅನ್ನ ಮಾಡಿದೆ. ಬಟ್ ಆದ್ರೆ ಇವಾಗ ಆ ಹಣ ಕೂಡ ಬೆಂಕಿಯನ್ನ ಕಚ್ಕೊಂಡು ಬುರ್ದೋಗ್ಬಿಟ್ಟಿದೆ ಅನ್ನೋದಾಗಿ ಹೇಳ್ಕೊತಾಳೆ. ಅಂಡ್ ಇವಾಗ ಈ $2 ಮಿಲಿಯನ್ ಲೋನ್ ಅನ್ನ ಇಬ್ರು ವಾಪಸ್ ಮಾಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಎಲಿನ ಅವಳ ಹತ್ರ ಇದ್ದ 40 ವರ್ಷವನ್ನ ತಗೊಳ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ವಯಸ್ಸನ್ನ ತಗೊಳ್ಳುವ ದೊಡ್ಡ ಕಂಪನಿಯಲ್ಲೇ ವರ್ಕನ್ನ ಮಾಡ್ತಿದ್ದಾನೆ ಅಲ್ವಾ. ಸೊ ನಮ್ಮ ಬಾಸ್ ನ ಹತ್ರ ಮಾತಾಡಿ ನಾನು ಏನನ್ನಾದ್ರೂ ಮಾಡ್ತೀನಿ ಅನ್ನೋದಾಗಿ ಹೆಂಡತಿಯನ್ನ ಸಮಾಧಾನ ಮಾಡ್ತಾನೆ. ಬಟ್ ಆದ್ರೆ ಸೀದಾ ಇವಾಗ ಪೊಲೀಸ್ನವ್ರು ಬಂದು ನಮ್ಮ ಎಲಿನ ಅವಳನ್ನ ಅರೆಸ್ಟ್ ಅನ್ನ ಮಾಡ್ಬಿಡ್ತಾರೆ. ಯಾಕಂದ್ರೆ ಇಷ್ಟು ದೊಡ್ಡ ದುರ್ಘಟನೆ ಆಗಿರೋದ್ರಿಂದ ಇವರು ತಗೊಂಡಿರುವ ಲೋನ್ ಅನ್ನ ತೀರ್ಸೋದಿಕ್ಕೆ ಆಗದೆ ಈ ಸಿಟಿಯನ್ನ ಬಿಟ್ಟು ಯಾವಾಗ ಬೇಕಾದ್ರೂ ಎಸ್ಕೇಪ್ ಆಗಬಹುದು. ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಗೆ ಇನ್ನವೇ ಭಯವಾಗೋದಿಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಆಲ್ರೆಡಿ ಬಳಿಗೆ 25 ವರ್ಷಗಳು ತುಂಬಾಗಿದೆ. ಸೊ ಅದ್ರಲ್ಲಿ ಬೇರೆ ಈಗ 40 ವರ್ಷವನ್ನ ತಗೊಳ್ತಾರೆ ಅಂದ್ರೆ ಇವಳು ಸಂಪೂರ್ಣವಾಗಿ ಮುದುಕಿಯಾಗಿ ಬದಲಾಗ್ಬಿಡ್ತಾಳೆ ಅಲ್ವಾ. ಆದ್ರಿಂದ ನಾವು ಏನನ್ನಾದ್ರೂ ಮಾಡ್ಲೇಬೇಕು ಅಂತ ಸೀದಾ ಸೋಫಿ ಅವಳನ್ನ ಬಂದು ಭೇಟಿ ಮಾಡ್ತಾನೆ. ಮೇಡಮ್, ನಿಮ್ಮ ಕಂಪನಿಗೆ ನಾನು ತುಂಬಾನೇ ವರ್ಷಗಳಿಂದ ಲಾಯಲ್ ಆಗಿ ಕೆಲಸವನ್ನ ಮಾಡಿ ಬರ್ತಿದ್ದೀನಿ. ಅಂಡ್ ಇವಾಗ ಮೊನ್ನೆ ತಾನೇ ನೀವು ಕೂಡ ಅವಾರ್ಡ್ ಅನ್ನ ಕೊಟ್ಟಿದ್ದೀರಾ. ಸೊ ದಯವಿಟ್ಟು ಇವಾಗ ನನ್ಗೆ ಒಂದು ದೊಡ್ಡ ಪ್ರಾಬ್ಲಮ್ ಏನೇ ಬಂದ್ಬಿಟ್ಟಿದೆ. ನನ್ನ ಹೆಂಡತಿ ಅವಳ ವಯಸ್ಸನ್ನ ಅಡವನ್ನ ಇಟ್ಟು ಒಂದು ದೊಡ್ಡ ಮನೆಯನ್ನ ಪರ್ಚೇಸ್ ಮಾಡಿದಾಳೆ. ಬಟ್ ಆದ್ರೆ ಇವಾಗ ಮನೆಗೆ ಬೆಂಕಿ ಬಿದ್ದು ಸರ್ವ ನಾಶವಾಗ್ಬಿಟ್ಟಿದೆ. ಆದ್ರಿಂದ ಲೋನ್ ಅನ್ನ ಕಟ್ಟೋದಿಕ್ಕೆ ನಮ್ಮ ಹತ್ರ ಹಣ ಇಲ್ದಿರೋದ್ರಿಂದ ಸೀದಾ ನನ್ನ ಹೆಂಡತಿಯನ್ನ ಪೊಲೀಸ್ ಅವರು ಅರೆಸ್ಟ್ ಅನ್ನ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಸೊ ದಯವಿಟ್ಟು $2 ಮಿಲಿಯನ್ ಹಣವನ್ನ ನಮ್ಗೆ ಕೊಟ್ಟು ಸಹಾಯವನ್ನ ಮಾಡಿ ಅನ್ನೋದಾಗಿನೇ ಕೇಳ್ಕೊತಾನೆ. ಸೊ ಇದನ್ನ ಕೇಳುವ ಸೋಫಿ ಕೂಡ ಸರಿ ಓಕೆ, ನಿನ್ನ ಮತ್ತೆ ನಿನ್ನ ಹೆಂಡತಿಯ ಪ್ರೊಫೈಲ್ ಅನ್ನ ನನ್ನ ಟೇಬಲ್ಗೆನೆ ಕಳ್ಸಿಕೊಡು, ಖಂಡಿತ ನಿನ್ಗೆ ಸಹಾಯವನ್ನ ಮಾಡೇ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ತಾಳೆ. ನಂತರ ಇವಾಗ ಸೋಫಿ ಸೀದಾ ಒಂದು ಮೀಟಿಂಗ್ ಅನ್ನ ಅಟೆಂಡ್ ಮಾಡೋದಕ್ಕಾಗಿನೇ ಬರ್ತಾಳೆ. ಅಂಡ್ ಆ ಮೀಟಿಂಗ್ ಗೆ ಬರ್ಬೇಕಾದ್ರೆ ಅದ್ರಲ್ಲಿರುವ ಎಲ್ಲಾ ಮೆಂಬರ್ ಗಳಿವೆ ತುಂಬಾನೇ ಯಂಗ್ ಆಗಿದ್ದಾರೆ. ಅಂದ್ರೆ ಇದನ್ನ ನೋಡ್ಬೇಕಾದ್ರೆ ನಮ್ಗೆ ಸಿಂಪಲ್ ಆಗಿನೇ ಅರ್ಥವಾಗ್ಬಿಡುತ್ತೆ. ಸೋಫಿ ಅವಳನ್ನ ಬಿಟ್ಟು ಮಿಕ್ಕಿರುವ ಎಲ್ಲಾ ಮೆಂಬರ್ ಗಳಿವೆ ಕೂಡ ಅವರ DNA ಮ್ಯಾಚ್ ಆಗುವ ವ್ಯಕ್ತಿಗಳಿಂದ ವಯಸ್ಸನ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ಅದೇ ಕಾರಣಕ್ಕೆ ಇವರು ತುಂಬಾನೇ ದೊಡ್ಡವರಾಗಿದ್ರು ಕೂಡ ಇನ್ನವೇ ಯಂಗ್ ಆಗಿನೇ ಕಾಣಿಸ್ತಿದ್ದಾರೆ. ಆದ್ರೆ ನಮ್ಮ ಸೋಫಿ ಅವಳ DNA ಮ್ಯಾಚ್ ಆಗುವ ಕ್ಯಾಂಡಿಡೇಟ್ ಇನ್ನ ಕೂಡ ಸಿಕ್ಕಿಲ್ಲ ಅನ್ಸುತ್ತೆ. ಸೊ ಅದೇ ಕಾರಣಕ್ಕೆ ಈ ಸೋಫಿ ವಯಸ್ಸಾಗಿರುವ ಮುದುಕಿಯ ಹಾಗೆ ಕಾಣಿಸ್ತಾ ಇರೋದು. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಎಲಿನಾ ಅವಳನ್ನ ತೋರಿಸ್ಬೇಕಾದ್ರೆ ಇವಾಗ ಇವಳ 40 ವರ್ಷವನ್ನ ತಗೊಳ್ಳೋದಕ್ಕಾಗಿ ಪ್ರೋಸೆಸ್ ನ ಹತ್ರಕ್ಕಾಗಿನೇ ಕರ್ಕೊಂಡು ಬಂದಿದ್ದಾರೆ. ಪಾಪ ನಮ್ಮ ಎಲಿನಾ ನನ್ನ ವಯಸ್ಸನ್ನ ತಗೊಳ್ಬೇಡಿ ಅಂತ ತುಂಬಾನೇ ರಿಕ್ವೆಸ್ಟ್ ಅನ್ನ ಮಾಡಿ ಕೇಳ್ಕೊತಾಳೆ. ಬಟ್ ಆದ್ರೆ ಈ ಸೈಂಟಿಸ್ಟ್ ಗಳು ಇವಳ ಮಾತನ್ನವೇ ಕೂಡ ಕೇಳದೆ ಇವಳ ವಯಸ್ಸನ್ನ ತೆಗಿತಾರೆ. ಅಂಡ್ ಈ ರೀತಿ ಯಾವಾಗ DNA ವನ್ನ ತೆಗಿತಾರೋ ಅಲ್ಲಿಂದ ಈ ಪ್ರೋಸೆಸ್ ಕಂಪ್ಲೀಟ್ ಆಗೋದಿಕ್ಕೆ ಸರಿಸುಮಾರು 3 ದಿನಗಳಾಗಿ ಬೇಕಾಗುತ್ತೆ. ಅಂದ್ರೆ ಇವಾಗ ನಮ್ಮ ಎಲಿನಾ ಕೇವಲ 3 ದಿನಗಳಲ್ಲಿ 40 ವರ್ಷ ಜಾಸ್ತಿ ಆಗ್ಬಿಡ್ತಾಳೆ. ಸೊ ಇವಾಗ ನಮ್ಮ ಹೀರೋಗೆ ಬೇರೆ ಏನನ್ನ ಮಾಡ್ಬೇಕು ಅಂತ ಗೊತ್ತಾಗ್ದಿರಾ ಸೀದಾ ಇವನ ಕಂಪನಿ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಎಲಿನಾ ಅವಳಿಂದ 40 ವರ್ಷ ಏಜ್ ಅನ್ನ ತೆಗೆದ್ಬಿಟ್ಟಿದ್ದಾರೆ. ಸೊ ಬೇರೆ ದಾರಿ ಇಲ್ದೆ ವಾಪಸ್ಸು ಅವಳನ್ನ ಕರ್ಕೊಂಡು ಮನೆ ಕಡೆಗಾಗಿನೇ ಹೊರಟು ಬರ್ತಾನೆ. ಅದು ಅಲ್ದೆ ಸೋಫಿಯಾ ಹತ್ರವಾಗಿ ಇವನು ಹೆಲ್ಪಿಗಾಗಿ ಕೇಳಿದ್ದ ಅಲ್ವಾ, ಆದ್ರೆ ಅವಳು ಕೆಲವೊಂದಷ್ಟು ರೀಸನ್ ಅನ್ನ ಕೊಟ್ಟು ಹಣವನ್ನ ಕೊಡೋದಕ್ಕೆ ಆಗಲ್ಲ ಅನ್ನೋದಾಗಿನೇ ಹೇಳ್ಬಿಟ್ಟಿದ್ದಾಳೆ. ಅಂಡ್ ಇವಾಗ ಇಬ್ಬರ ಹತ್ರ ಮನೆ ಬೇರೆ ಇಲ್ದೇ ಇರೋದ್ರಿಂದ ನಮ್ಮ ಹೀರೋ ಸ್ವಲ್ಪ ರೆಂಟ್ ಅನ್ನ ಪೇ ಮಾಡಿ ಒಂದು ನಾರ್ಮಲ್ ಆದ ಮನೆಗೆನೆ ಕರ್ಕೊಂಡು ಬರ್ತಾನೆ. ಅಂಡ್ ರಾತ್ರಿ ಟೈಮ್ ಅಲ್ಲಿ ಮಲ್ಗೋಣ ಅಂತ ನೋಡ್ಬೇಕಾದ್ರೆ ನಮ್ಮ ಎಲಿನಾ ಅವಳು ನಿಧಾನವಾಗಿ ಮುದುಕಿ ಆಗ್ತಿದ್ದಾಳೆ. ಇನ್ನು ನೆಕ್ಸ್ಟ್ ಡೇ ನೋಡ್ಬೇಕಾದ್ರೆ ಇನ್ನವೇ ತುಂಬಾನೇ ಫಾಸ್ಟ್ ಆಗಿ ಮುದುಕಿ ಆಗ್ಬಿಡ್ತಾ ಇದ್ದಾಳೆ. ಬಟ್ ಆದ್ರೂ ಕೂಡ ನಮ್ಮ ಹೀರೋ ಎಲಿನಾ ಅವಳಿಗೆ ನಾನು ಮತ್ತೆ ನಮ್ಮ ಬಾಸ್ ನ ಹತ್ರವಾಗಿನೇ ಮಾತಾಡಿ ಏನನ್ನಾದ್ರೂ ಮಾಡ್ತೀನಿ, ಮತ್ತೆ ನಿನ್ನ ವಯಸ್ಸನ್ನ ವಾಪಸ್ಸು ಕೊಡಿಸ್ತೀನಿ ಅನ್ನೋದಾಗಿನೇ ಹೇಳಿ ಸೀದಾ ಸೋಫಿ ಅವಳ ಹತ್ರ ಮಾತಾಡೋದಕ್ಕಾಗಿನೇ ಹೊರಟು ಬರ್ತಾನೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಸೋಫಿ ಅಲ್ಲವೇ ಕೂಡ ತುಂಬಾನೇ ಡಿಫ್ರೆಂಟ್ ಗಳು ಕಾಣಿಸ್ತಾ ಇದೆ. ಅಂದ್ರೆ ಇಲ್ಲಿವರೆಗೂ ಒಂದು ಮುದುಕಿ ಹಾಗೆ ಕಾಣಿಸ್ತಾ ಇದ್ಲು ಅಲ್ವಾ. ಬಟ್ ಆದ್ರೆ ಯಾವ್ದೋ DNA ಮ್ಯಾಚ್ ಆಗಿ ಡೋನರು ಸಿಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸೊ ಅವರ ಏಜ್ ಅನ್ನ ತಗೊಂಡು ಇವಳು ಕೂಡ ಯಂಗ್ ಆಗಿರೋ ಹಾಗೇನೆ ಗೊತ್ತಾಗುತ್ತೆ. ಬಟ್ ಆದ್ರೂ ಕೂಡ ನಮ್ಮ ಹೀರೋ ಮೊದ್ಲು ನಾವು ಹೆಲ್ಪ್ ಅನ್ನ ಕೇಳೋಣ ಅಂತ ದಯವಿಟ್ಟು ಹೇಗಾದ್ರೂ ಮಾಡಿ ನನ್ನ ಹೆಂಡತಿಯನ್ನ ಮೊದಲಿನ ಹಾಗೆ ಮಾಡಿ ಅನ್ನೋದಾಗಿನೇ ಕೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ನಮ್ಮ ಎಲಿನಾ ಅವಳನ್ನ ತೋರಿಸ್ಬೇಕಾದ್ರೆ ಇವಾಗ ಟೋಟಲ್ ಆಗಿನೇ ಮುದುಕಿಯಾಗಿ ಬದಲಾಗ್ಬಿಟ್ಟಿದ್ದಾಳೆ. ಸೊ ಇವಾಗ ನಮ್ಮ ಮ್ಯಾಕ್ಸ್ ಕೂಡ ಮನೆ ಒಳಗಡೆ ಬರ್ಬೇಕಾದ್ರೆ
ನೋಡು ನನ್ಗಿವಾಗ ತುಂಬಾನೇ ವಯಸ್ಸಾಗ್ಬಿಟ್ಟಿದೆ. ಸೊ ನಾವು ಒಂದು ಮಗುವನ್ನ ಮಾಡ್ಕೊಂಡು ನೆಮ್ಮದಿಯಾಗಿ ಬದುಕ್ಬೇಕು ಅಂತ ಕನಸನ್ನ ಕಟ್ಟಿದ್ವಿ. ಆದ್ರೆ ನನ್ನ ಈ ವಯಸ್ಸಿನಲ್ಲಿ ಖಂಡಿತ ಅದ್ಯಾವ್ದುವೇ ಸಾಧ್ಯವಾಗಲ್ಲ. ಸೊ ನನ್ನನ್ನ ಬಿಟ್ಟು ನೀನು ಬೇರೆ ಯಾರನ್ನಾದ್ರೂ ನೋಡ್ಕೊಳೋದಾಗಿ ನಮ್ಮ ಹೀರೋಗೆನೆ ಹೇಳ್ತಾಳೆ. ಆದ್ರೆ ನಮ್ಮ ಹೀರೋ ತುಂಬಾನೇ ಅರ್ಥವನ್ನ ಮಾಡ್ಸೋದಿಕ್ಕೆ ಎಷ್ಟೇ ಟ್ರೈಯನ್ನ ಮಾಡಿದ್ರುವೆ ಕೂಡ ಇಲ್ಲ, ಇಷ್ಟೊಂದು ಮುದಿಗೆ ಆದ ಮೇಲೆ ನಿನ್ನ ಜೊತೆಯಾಗಿ ಬದುಕೋದ್ರಲ್ಲಿ ಯಾವುದೇ ಅರ್ಥವಿರೋದಿಲ್ಲ. ಸೊ ದಯವಿಟ್ಟು ನನ್ನ ಫಾದರ್ ಅವರ ಮನೆಗೆನೆ ಬಿಟ್ಬಿಡು ಅನ್ನೋದಾಗಿನೇ ಕೇಳ್ಕೊತಾಳೆ. ಸೊ ನಮ್ಮ ಹೀರೋಗೆ ಕೂಡ ಬೇರೆ ದಾರಿ ಇಲ್ದಿರ ಸರಿ ಓಕೆ ಅನ್ನೋದಾಗಿನೇ ಒಪ್ಕೊಂಡು ಅವಳ ಫಾದರ್ ಮತ್ತೆ ಮದರ್ ಇರುವ ಮನೆಗೆನೆ ಕರ್ಕೊಂಡು ಬರ್ತಾನೆ. ಪಾಪ ಇವಳ ಪೇರೆಂಟ್ಗಳು ಮಗಳನ್ನ ಈ ಸ್ಥಿತಿಯಲ್ಲಿ ನೋಡ್ಬೇಕಾದ್ರೆ ತುಂಬಾನೇ ಬೇಜಾರನ್ನ ಮಾಡ್ಕೋತಾರೆ. ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಹೀರೋಗೆ ಇವಾಗ ರಿಯಲೈಸ್ ಆಗುತ್ತೆ, ಈ ದೊಡ್ಡ ಕಂಪನಿ ಸಾಮಾನ್ಯರ ಜೀವನದಲ್ಲಿ ಯಾವ ರೀತಿ ಆಟವನ್ನ ಆಡಿ ಅನ್ಯಾಯವನ್ನ ಮಾಡ್ತಿದೆ ಅಂತ. ಸೊ ನಮ್ಮ ಹೀರೋ ಸೀದಾ ಕಂಪನಿಗೆನೆ ಬಂದು ಅವನ ಕೆಲ್ಸವನ್ನ ರಿಸೈನ್ ಅನ್ನ ಮಾಡ್ಬಿಡ್ತಾನೆ. ಅದು ಅಲ್ಲದೆ ಇವಾಗಿಂದ ನಮ್ಮ ಹೀರೋ ಕೂಡ ಈ ಕಂಪನಿಗೆ ಆಪೋಸಿಟ್ ಆಗಿನೇ ನಿಂತ್ಕೋತಾನೆ. ಅಂಡ್ ಇವಾಗ ನಮ್ಮ ಹೀರೋ ಕೂಡ ಇದೆಲ್ಲದ್ರಿಂದ ತುಂಬಾನೇ ಟೆನ್ಷನ್ ಆಗಿ ಒಂದು ಪಾರ್ಕ್ ನಲ್ಲಿ ಬಂದು ತುಂಬಾನೇ ಬೇಜಾರಿನಲ್ಲೇ ಕುಳಿತಿರ್ತಾನೆ. ಅಂಡ್ ಅವಾಗ ಜಾಗಕ್ಕೆ ತುಂಬಾನೇ ಚಿಕ್ಕದಾಗಿರುವ ಹುಡುಗಿ ಬಂದು, ನೀವು ತುಂಬಾನೇ ಟೆನ್ಷನ್ ನಲ್ಲಿರುವ ಹಾಗೇನೆ ಕಾಣಿಸ್ತಾ ಇದ್ದೀರಾ, ಸೊ ಈ ನಶೆ ಪದಾರ್ಥವನ್ನ ತಗೊಳ್ಳಿ ಎಲ್ಲನೂ ಸರಿ ಹೋಗುತ್ತೆ ಅನ್ನೋದಾಗಿ ಒಂದು ಡ್ರಗ್ಸ್ ನ ಪ್ಯಾಕೆಟ್ ಅನ್ನ ಕೊಟ್ಟು ಅಲ್ಲಿಂದಾನೆ ಹೋಗ್ಬಿಡ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಅದೇ ಪಾರ್ಕಿನಲ್ಲಿ ಬಂದು ಕುಳಿತಿರ್ಬೇಕಾದ್ರೆ ಸೇಮ್ ನೆನ್ನೆ ಬಂದಿದ್ದ ಚಿಕ್ಕ ಹುಡುಗಿನೇ ಮತ್ತೆ ಈ ಪಾರ್ಕಿಗಾಗೇನೆ ಬಂದು ಬೇರೆಯವ್ರಿಗೆ ಕೂಡ ನಶೆ ಪದಾರ್ಥಗಳನ್ನ ಡೀಲ್ ಅನ್ನ ಮಾಡ್ತಿದ್ದಾಳೆ. ಸೊ ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಇಂತ ದೊಡ್ಡ ದೊಡ್ಡ ಡೀಲ್ ಗಳನ್ನ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಸೊ ಖಂಡಿತ ಇವಳು ಬೇರೆಯವರಿಂದ ವಯಸ್ಸನ್ನ ಪರ್ಚೇಸ್ ಮಾಡಿ ಇಷ್ಟೊಂದು ಚಿಕ್ಕವಳಾಗಿದ್ದಾಳೆ ಅನ್ನೋದಾಗಿನೇ ತಿಳ್ಕೊತಾನೆ. ಬಟ್ ಆದ್ರೆ ಇವಳನ್ನ ನೋಡ್ಬೇಕಾದ್ರೆ ಅತಿ ಹೆಚ್ಚು ಹಣ ಇರುವ ಶ್ರೀಮಂತರ ಹಾಗೆ ಕಾಣಿಸೋದಿಲ್ಲ. ಹಾಗಿದ್ರೆ ಯಾವ ರೀತಿ ಅವಳ ವಯಸ್ಸನ್ನ ಜಾಸ್ತಿಯನ್ನ ಮಾಡ್ಕೊಂಡಿದ್ದಾಳೆ ಅನ್ನೋ ಡೌಟ್ಗಳು ಬಂದು ಸೀದಾ ಹುಡುಗಿ ಹತ್ರಕ್ಕಾಗಿನೇ ಬಂದು ಕ್ವಶನ್ ಗಳನ್ನ ಕೇಳ್ತಾನೆ. ನಾನು 100% ಹೇಳ್ಬಲ್ಲೆ, ನೀನು ಬೇರೆಯವರಿಂದ ವಯಸ್ಸನ್ನ ಖರೀದಿ ಮಾಡಿದ್ಯಾ ಅಲ್ವಾ ಅನ್ನೋದಾಗಿ ಕೇಳ್ತಾನೆ. ಬಟ್ ಆದ್ರೆ ಇಯಾನ್ ಕಂಪನಿಯಲ್ಲಿ ವಯಸ್ಸನ್ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಕೋಟಿ ಕೋಟಿ ಹಣವನ್ನ ಕೊಡ್ಬೇಕು. ಸೊ ಇದನ್ನೆಲ್ಲ ನೀನು ಹೇಗೆ ಮಾಡ್ದೆ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಆ ಹುಡುಗಿ ಕೂಡ ಇದೆಲ್ಲ ತುಂಬಾನೇ ಸೀಕ್ರೆಟ್ ಆದ ವಿಷಯ. ಇನ್ನು ಈ ವಯಸ್ಸನ್ನ ಟ್ರಾನ್ಸ್ಫರ್ ಮಾಡುವ ವಿಷಯಕ್ಕೆ ಬಂದ್ರೆ ಮಾರ್ಕೆಟ್ ನಲ್ಲಿ ಇವನ್ ಅನ್ನುವ ಕಂಪನಿ ಮಾತ್ರನೇ ಕೆಲಸವನ್ನ ಮಾಡ್ತಿಲ್ಲ. ಬ್ಲಾಕ್ ಮಾರ್ಕೆಟ್ ನಲ್ಲಿ ತುಂಬಾನೇ ಕಡಿಮೆ ಹಣವನ್ನ ಕೊಟ್ಟು ಜನ ಪರ್ಚೇಸ್ ಅನ್ನ ಮಾಡಬಹುದು. ಸೊ ಆ ದೊಡ್ಡ ಕಂಪನಿಗೆ ಹೋಲಿಸ್ಕೊಂಡ್ರೆ ಬ್ಲಾಕ್ ಮಾರ್ಕೆಟ್ ಅನ್ನೇ ತುಂಬಾನೇ ಎಷ್ಟೋ ಬೆಟರ್ ಆಗಿದೆ. ಹಾಗೆ ಇದನ್ನ ಮಾಡ್ತಿರೋದು ಡಾಕ್ಟರ್ ಡೇವಿಡ್ ಅನ್ನುವ ವ್ಯಕ್ತಿ ಅನ್ನೋದಾಗಿನವೇ ಹೇಳ್ಕೊತಾಳೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ಫುಲ್ ಖುಷಿಯಾಗ್ಬಿಡ್ತಾನೆ. ಯಾಕಂದ್ರೆ ನಮ್ಮ ವಯಸ್ಸಾಗಿರುವ ಹೆಂಡತಿಯನ್ನ ಮತ್ತೆ ಮುದ್ದಿನ ಹಾಗೆ ಮಾಡಬಹುದು ಅಂತ. ಆದ್ರಿಂದ ಡೇವಿಡ್ ಅನ್ನುವ ಡಾಕ್ಟರ್ ನ ಡೀಟೇಲ್ಸ್ ಅನ್ನವೇ ಕೂಡ ಈ ಹುಡುಗಿಯಿಂದ ತಗೋತಾನೆ. ಬಟ್ ಆದ್ರೆ ಈ ಬ್ಲಾಕ್ ಮಾರ್ಕೆಟ್ ನಲ್ಲಿ ಇವರ ಏಜ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡಿಸ್ಕೊಳ್ಬೇಕು ಅಂದ್ರೆ ಇವರ ಹತ್ರ ಪಾಸ್ಪೋರ್ಟ್ ಖಂಡಿತವಾಗಿನವೇ ಇರ್ಲೇಬೇಕಾಗುತ್ತೆ. ಆದ್ರೆ ಅದಕ್ಕೂ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಡಮ್ಮಿ ಪಾಸ್ಪೋರ್ಟ್ ಗಳನ್ನವೇ ಕೂಡ ಅದೇ ಬ್ಲಾಕ್ ಮಾರ್ಕೆಟ್ ನಲ್ಲೇ ಮಾಡಿಕೊಡಲಾಗುತ್ತೆ. ಸೊ ನಮ್ಮ ಹೀರೋ ಕೂಡ ಸೀದಾ ಬ್ಲಾಕ್ ಮಾರ್ಕೆಟ್ ಗೆನೆ ಬಂದು ಇವರಿಬ್ಬರ ಹೆಸರಿನಲ್ಲಿ ಪಾಸ್ಪೋರ್ಟ್ ಗಳನ್ನ ರೆಡಿ ಮಾಡಿಸ್ಕೊಳ್ತಾನೆ. ಅಂಡ್ ಇವಾಗ ಮೇಜರ್ ಆಗಿರುವ ಪ್ರಾಬ್ಲಮ್ ಏನು ಅಂದ್ರೆ ಈ ಬ್ಲಾಕ್ ಮಾರ್ಕೆಟ್ ನಲ್ಲಿ ಕೂಡ ಏಜ್ ಟ್ರಾನ್ಸ್ಫರ್ ಅನ್ನ ಮಾಡಿಸ್ಕೋಬೇಕು ಅಂದ್ರೆ ಸರಿ ಸುಮಾರು 2 ಲಕ್ಷ ಹಣವನ್ನ ಕೊಡ್ಬೇಕಂತೆ. ಬಟ್ ಆದ್ರೆ ನಮ್ಮ ಹೀರೋವಿನ ಹತ್ರ ಅಂತೂ 1 ರೂಪಾಯಿ ಕೂಡ ಇದ್ದಿಲ್ಲ ಅಲ್ವಾ. ಸೊ ಏನನ್ನ ಮಾಡೋದು ಅಂತ ಇವನು ಯೋಚನೆಯನ್ನ ಮಾಡ್ತಿರ್ಬೇಕಾದ್ರೆ ಅರೆ ನಾವು ವರ್ಕ್ ಅನ್ನ ಮಾಡ್ತಿದ್ದ ಕಂಪನಿಯಿಂದ ಕೇವಲ 2 ಲಕ್ಷ ಹಣವನ್ನ ತಗೊಂಡಿದೀವಿ, ಇನ್ನವೇ ಬ್ಯಾಲೆನ್ಸ್ ಆಗಿರುವ 3 ಲಕ್ಷ ಸ್ಯಾಲರಿಯನ್ನ ತಗೊಂಡಿಲ್ಲ ಅಂತ ಯೋಚಿಸಿ ಸೀದಾ ಸೋಫಿ ಅವಳ ಹತ್ರ ಸ್ಯಾಲರಿ ಬಗ್ಗೆ ಮಾತಾಡೋದಕ್ಕಾಗಿನೇ ಬರ್ತಾನೆ. ಅಂಡ್ ಇಲ್ಲಿಗೆ ಬರ್ಬೇಕಾದ್ರೆ ನಮ್ಮ ಹೀರೋ ಇವಾಗ ಫುಲ್ ಶಾಕ್ ಆಗ್ಬಿಡ್ತಾನೆ. ಯಾಕಂದ್ರೆ ನಮ್ಮ ಎಲಿನಾ ಅವಳ ವಯಸ್ಸನ್ನ ತಗೊಂಡಿರೋದು ಬೇರೆ ಯಾರಿವೆ ಅಲ್ಲ, ಈ ಓನರ್ ಆಗಿರುವ ಸೋಫಿನೇ. ಅದೇ ಹೀರೋ ಮತ್ತೆ ಎಲಿನಾ ಅವಳ ಪ್ರೊಫೈಲ್ ಅನ್ನ ಟೇಬಲ್ ಗೆ ಕಳ್ಸು ಅಂತ ಕೇಳಿದ್ಲು ಅಲ್ವಾ. ಸೊ ಇವರ ಪ್ರೊಫೈಲ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಸೋಫಿಯಾ DNA ನಮ್ಮ ಎಲಿನಾ ಅವಳ ಜೊತೆ ಮ್ಯಾಚ್ ಆಗಿರುತ್ತೆ. ಆದ್ರಿಂದ ಸೈಲೆಂಟ್ ಆಗಿನೇ ನಮ್ಮ ಎಲಿನಾ ಅವಳ DNA ನ ಇವಳು ತಗೊಂಡು ಇಷ್ಟೊಂದು ಹೆಂಗಾಗಿ ಇವಾಗ ಬದಲಾಗ್ಬಿಟ್ಟಿರೋದು. ಅಷ್ಟೇ ಈ ವಿಷಯ ಗೊತ್ತಾಗ್ಬೇಕಾದ್ರೆ ನಮ್ಮ ಹೀರೋಗೆ ತುಂಬಾನೇ ಕೋಪವೆಲ್ಲ ಬರ್ತಿರುತ್ತೆ. ಆದ್ರಿಂದ ನಾವು ಹೇಗಾದ್ರೂ ಮಾಡಿ ನಮ್ಗೆ ಆಗಿರುವ ಅನ್ಯಾಯದ ವಿರುದ್ಧ ನಾವು ಸೇಡನ್ನ ತೀರಿಸ್ಕೊಳ್ಬೇಕು. ಅಂಡ್ ಈ ಸೋಫಿ ಅವಳ ಕಂಪನಿಯನ್ನೇ ಕೂಡ ಕ್ಲೋಸ್ ಅನ್ನ ಮಾಡಿಸ್ಬೇಕು ಅಂತ ನಮ್ಮ ಹೀರೋ ರೆಡಿ ಆಗ್ತಾನೆ. ಆದ್ರಿಂದ ಈ ಸೋಫಿ ಯಾವಾಗ ಏನನ್ನ ಮಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ ಅಂತ ಎಲ್ಲವನ್ನವೇ ಅಬ್ಸರ್ವ್ ಅನ್ನ ಮಾಡ್ತಿರ್ತಾನೆ. ಅಂಡ್ ಅದೇ ರೀತಿ ಇವನಿಗಾಗಿ ಅಂತ ಒಂದು ಗನ್ನನ್ನೇ ಕೂಡ ಪರ್ಚೇಸ್ ಅನ್ನ ಮಾಡ್ಕೊಂಡು ಬರ್ತಾನೆ. ನಂತರ ಇವಾಗ ಸೋಫಿಯನ್ನ ಎಲ್ಲ ಕಡೆನೇ ಫಾಲೋ ಮಾಡಿ ಬರ್ತಿರ್ಬೇಕಾದ್ರೆ ಅವಳು ಒಂದು ದಿನ ಪಾರ್ಕಿನ ಒಳಗಡೆ ಬಂದು ನಿಂತಿರ್ತಾಳೆ. ಅಂಡ್ ಈ ಸೋಫಿಯನ್ನ ನೋಡೋದಾದ್ರೆ ಪೂರ್ತಿಯಾಗಿ ಚಿಕ್ಕ ಹುಡುಗಿ ಆಗೇನೆ ಹೆಂಗಾಗ್ಬಿಟ್ಟಿದ್ದಾಳೆ. ಸೊ ಸೀದಾ ಅದನ್ನ ನೋಡುವ ನಮ್ಮ ಹೀರೋ ಡೈರೆಕ್ಟ್ ಆಗಿನೇ ಬಂದು ಅವಳ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಸೀದಾ ಅವಳನ್ನ ಕಿಡ್ನಾಪ್ ಮಾಡ್ಬಿಡ್ತಾನೆ. ಅಂಡ್ ಯಾವ ಜಾಗದಲ್ಲಿ ಅವಳನ್ನ ಕಿಡ್ನಾಪ್ ಮಾಡ್ತಾನೋ ಅದೇ ಜಾಗದಲ್ಲಿ ಆಡಮ್ ಗ್ರೂಪ್ ನ ಒಂದು ಲೋಗೋ ಇದೆಯಲ್ವಾ, ಅದೇ ಲೋಗೋವನ್ನ ಬರ್ದು ಮಾಡುತ್ತಾನೆ. ಹೇಗಿದ್ರು ಆಡಮ್ ಗ್ರೂಪ್ ನವರು ಈ ಕಂಪನಿಯ ವಿರುದ್ಧವಾಗಿದ್ದಾರೆ ಅಲ್ವಾ. ಸೊ ಇವಾಗ ಅದೇ ಆಡಮ್ ಗ್ರೂಪ್ ನವರು ಸೋಫಿಯಾ ಅವಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಅನ್ನೋದಾಗಿ. ಅಂಡ್ ನಮ್ಮ ಹೀರೋವಿನ ಉದ್ದೇಶ ಏನು ಅಂದ್ರೆ
ನಮ್ಮ ಎಲಿನಾಗೆ ಮೋಸವನ್ನ ಮಾಡಿ ಅವಳ ವಯಸ್ಸನ್ನ ಕಿತ್ಕೊಂಡು ಹೆಂಗಾಗಿದ್ದಾಳೆ ಅಲ್ವಾ. ಸೊ ಇವಾಗ ಮತ್ತೆ ಆ ಸೋಫಿ ಅವಳಿಂದ ವಯಸ್ಸನ್ನ ಕಿತ್ಕೊಂಡು ಮತ್ತೆ ನಮ್ಮ ಎಲಿನಾಗೆ ವಯಸ್ಸನ್ನ ಕೊಡೋದು. ಸೊ ಇವಾಗ ನಮ್ಮ ಹೀರೋ ಕೂಡ ಈ ಸೋಫಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಎಲಿನ ಹತ್ರಕ್ಕಾಗಿನೇ ಬಂದು ನಡೆದಿರುವ ಎಲ್ಲಾ ವಿಷಯವನ್ನ ಹೇಳ್ಕೋಬೇಕಾದ್ರೆ ನಮ್ಮ ಎಲಿನ ಈ ಸೋಫಿ ಅವಳಿಂದ ಮತ್ತೆ DNA ತಗೊಳ್ಳೋದಕ್ಕಾಗಿ ರೆಡಿ ಇಲ್ಲ. ಯಾಕಂದ್ರೆ ನಾವು ಬ್ಯಾಂಕ್ ಲೋನ್ ಅನ್ನ ತೀರಿಸ್ಬೇಕಿತ್ತು. ಸೊ ನಮ್ಮ ಹತ್ರ ಹಣ ಇಲ್ದಿರೋದ್ರಿಂದ ನನ್ನ ವಯಸ್ಸನ್ನ ತಗೊಂಡಿದ್ದಾರೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಬಟ್ ಆದ್ರೆ ನಮ್ಮ ಹೀರೋ ನಿಧಾನವಾಗಿ ಅರ್ಥ ಮಾಡ್ಸೋದಿಕ್ಕಾಗಿ ಟ್ರೈ ಮಾಡ್ತಾನೆ. ನೋಡು, ನಮ್ಮ ಮನೆ ಸುಟ್ಟು ಬೂದಿ ಆದಾಗ ನಾನು ಸೋಫಿ ಅವಳ ಹತ್ರಕ್ಕಾಗಿನೇ ಹೋಗಿ ಸ್ವಲ್ಪ ಹಣವನ್ನ ಕೊಟ್ಟು ಸಹಾಯ ಮಾಡೋದಿಕ್ಕಾಗಿನೇ ಕೇಳ್ಕೊಂಡಿರ್ಬೇಕಾದ್ರೆ ಅವ್ರು ಕೂಡ ಸರಿ ಓಕೆ ಅನ್ನೋದಾಗಿ ಹೆಲ್ಪ್ ಅನ್ನ ಮಾಡೋದಿಕ್ಕಾಗಿ ಒಪ್ಪಿದ್ರು. ಬಟ್ ಆದ್ರೆ ಯಾವಾಗ ನಿನ್ನ DNA ಅವರ ಜೊತೆ ಮ್ಯಾಚ್ ಆಗುತ್ತೆ ಅಂತ ಗೊತ್ತಾಯ್ತು, ಆವಾಗ ನಮ್ಗೆ ಸಹಾಯವನ್ನ ಮಾಡದೆ ಸ್ವಾರ್ಥದಿಂದ ನಿನ್ನ DNA ತಗೊಂಡಿದ್ದಾರೆ. ಈ ಕಂಪನಿಗೋಸ್ಕರ ನಾನು ಎಷ್ಟೊಂದು ಲಾಯಲ್ ಆಗಿ ಕೆಲಸವನ್ನ ಮಾಡಿದೀನಿ. ಬಟ್ ಆದ್ರೆ ಇಬ್ರು ನನ್ನ ಜೀವನವನ್ನೇ ಬರ್ಬಾದ್ ಮಾಡೋದಿಕ್ಕಾಗಿ ನೋಡಿದ್ದಾರೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾನೆ. ಸೊ ನಾವು ಯಾವ್ದೇ ತಪ್ಪನ್ನ ಮಾಡ್ತಿಲ್ಲ, ನಾವು ಮಾಡ್ತಿರೋದು ಸರಿ ಅನ್ನೋದಾಗಿನವೇ ತಿಳಿಸ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಆ ಈವನ್ ಕಂಪನಿಯ ಎಂಪ್ಲಾಯ್ಗಳನ್ನ ನೋಡ್ಬೇಕಾದ್ರೆ ಎಲ್ಲಾ ಮೆಂಬರ್ಗಳು, ಸೆಕ್ಯೂರಿಟಿ ಗಾರ್ಡ್ಗಳು, ಪೊಲೀಸ್ನವರು ಎಲ್ಲರೂ ಸೇರ್ಕೊಂಡು ಕೊನೆಯದಾಗಿ ಆ ಸೋಫಿ ಮಾಯವಾಗಿರುವ ಜಾಗಕ್ಕಾಗಿನೇ ಬರ್ತಾರೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಆಡಮ್ ಗ್ರೂಪ್ ನ ಲೋಗೋ ಇರೋದನ್ನವೇ ಗಮನಿಸ್ತಾರೆ. ಸೊ ಅದೇ ರೀತಿ CCTVಯ ಫುಟೇಜ್ ಅನ್ನವೇ ಕೂಡ ಓಪನ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹೀರೋ ಮುಖಕ್ಕೆ ಮಾಸ್ಕ್ ಅನ್ನ ಹಾಕಿರೋದ್ರಿಂದ ಯಾರು ಅನ್ನೋದಾಗಿ ಗೊತ್ತಾಗಲ್ಲ. ಬಟ್ ಆದ್ರೆ ನಮ್ಮ ಮ್ಯಾಕ್ಸ್ ಹೊರಗಡೆ ಅವನ ಕಾರನ್ನ ನಿಲ್ಸಿ ಬಂದಿದ್ದ ಅಲ್ವಾ. ಸೊ ಈ ಕಾರು ಬೇರೆ ಯಾರ್ದಿವೆ ಅಲ್ಲ, ಮ್ಯಾಕ್ಸ್ ಅದೇ ಅನ್ನೋದಾಗಿ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಈ ಕೆಲ್ಸವನ್ನ ಮಾಡಿರೋದು ಬೇರೆ ಯಾರಿವೆ ಅಲ್ಲ, ಮ್ಯಾಕ್ಸ್ ಅಂತಾನುವೆ ತಿಳ್ಕೊಂಡ್ ಬಿಡ್ತಾರೆ. ಸೊ ಸೀದಾ ಮ್ಯಾಕ್ಸ್ ಅನ್ನ ಹುಡ್ಕೋದಿಕ್ಕಾಗಿ ಎಲ್ಲ ಕಡೆನುವೆ ಆರ್ಡರ್ ಅನ್ನುವೆ ಕೂಡ ಪಾಸ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಎಲ್ಲೇ ಹುಡುಕಿದ್ರುವೆ ಕೂಡ ನಮ್ಮ ಮ್ಯಾಕ್ಸ್ ಎಲ್ಲಿದ್ದಾನೆ ಅನ್ನೋದು ಏನಿವೆ ಗೊತ್ತಾಗಲ್ಲ. ಆದ್ರಿಂದ ಅವನ ಕಾರಿನಲ್ಲಿರುವ GPS ಟ್ರ್ಯಾಕರ್ ಅನ್ನ ಬಳಸ್ಕೊಂಡು ನಮ್ಮ ಹೀರೋವನ್ನ ಹುಡ್ಕೋದಿಕ್ಕಾಗಿನೇ ಟ್ರೈ ಅನ್ನ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಹುಡಿಕೊಂಡು ನಮ್ಮ ಸೋಫಿ ಅವಳನ್ನ ಕಟ್ಟಾಕಿ ಮಡಗಿರುವ ಜಾಗಕ್ಕೂ ಸೆಕ್ಯೂರಿಟಿಗಳು ಬರ್ತಾರೆ. ಬಟ್ ಆದ್ರೆ ಸೋಫಿ ಅವಳ ಕಡೆಯವರು ನಮ್ಮನ್ನ ಹುಡುಕ್ತಾ ಇದ್ದಾರೆ ಅಂತ ನಮ್ಮ ಹೀರೋ ಆಲ್ರೆಡಿ ತಿಳ್ಕೊಂಡು ಈ ಸೋಫಿ ಮತ್ತೆ ಎಲಿನ ಇಬ್ರನ್ನವೇ ಕರ್ಕೊಂಡು ಈ ಜಾಗದಿಂದ ಆಲ್ರೆಡಿ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಸೊ ಈ ಸ್ಕ್ವಾಡ್ ಬಂದು ಇಲ್ಲಿ ಎಷ್ಟೇ ಹುಡುಕಿದ್ರೆ ಕೂಡ ನಮ್ಮ ಟೀಮ್ ನವರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಗಲ್ಲ. ಆದ್ರಿಂದ ಎಲ್ಲ ಎಂಪ್ಲಾಯ್ಗಳಿವೆ ವಾಪಸ್ ಅವರ ಕಂಪನಿಗಾಗಿನೇ ಬಂದು ನಮ್ಮ ಹೀರೋ ಮತ್ತೆ ಎಲಿನ ಅವರ ಫೇಸ್ ಡಿಟೆಕ್ಟ್ ಮಾಡೋದಿಕ್ಕಾಗಿ ಶುರು ಮಾಡ್ತಾರೆ. ಅಂದ್ರೆ ಸಂಪೂರ್ಣವಾದ ದೇಶದಲ್ಲಿರುವ ಎಲ್ಲಾ CC ಕ್ಯಾಮ್ರಾಗಳನ್ನ ಕಂಟ್ರೋಲಿಗೆ ತಗೊಂಡು ಇವರ ಫೇಸು ಎಲ್ಲಾದ್ರೂ ಮ್ಯಾಚ್ ಆಗುತ್ತಾ ಅನ್ನೋದಾಗಿ ಎಲ್ಲವನ್ನ ಸರ್ಚನ ಮಾಡ್ತಿರ್ಬೇಕಾದ್ರೆ ಫೈನಲಿ ಒಂದು ಶಿಪ್ ನ ಒಳಗಡೆ ನಮ್ಮ ಎಲಿನ ಅವಳ ಫೇಸು ಮ್ಯಾಚ್ ಆಗ್ಬಿಡುತ್ತೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋ ಮತ್ತೆ ಎಲಿನ ಸೋಫಿಯನ್ನ ಕರ್ಕೊಂಡು ಒಂದು ಶಿಪ್ ನ ಒಳಗಡೆಯಿಂದ ಮ್ಯಾಥುಲಾನ್ ಅನ್ನುವ ಒಂದು ಜಾಗಕ್ಕಾಗಿನೇ ಹೋಗ್ತಿದ್ದಾರೆ. ಯಾಕಂದ್ರೆ ಆ ಡಾಕ್ಟರ್ ಡೇವಿಡ್ ಕೂಡ ಇದೇ ಸಿಟಿ ಒಳಗಡೆ ಇರೋದು. ಸೊ ಈ ಸಿಟಿ ಒಳಗಡೆನೆ ಬಂದು ಏಜ್ ಅನ್ನ ಟ್ರಾನ್ಸ್ಫರ್ ಮಾಡಿಸೋದಿಕ್ಕಾಗಿನೇ ಬರ್ತಿದ್ದಾರೆ ಇವಾಗ. ಅಂಡ್ ಪೂರ್ತಿಯಾಗಿ ಒಂದು ದಿನಗಳ ಕಾಲವಾಗಿ ಶಿಪ್ ನ ಒಳಗಡೆ ಟ್ರಾವೆಲ್ ಅನ್ನ ಮಾಡ್ಬೇಕಾದ್ರೆ ಫೈನಲಿ ಆ ಸಿಟಿಗೆನೆ ಬಂದು ತಲುಪ್ತಾರೆ. ಬಟ್ ಆದ್ರೆ ಆಲ್ರೆಡಿ ಪೊಲೀಸ್ನವರು ಈ ಜಾಗಕ್ಕಾಗಿನೇ ಬಂದು ಎಲ್ಲವನ್ನ ಎನ್ಕ್ವೈರಿಯನ್ನ ಮಾಡ್ತಿದ್ದಾರೆ. ಸೊ ಇದನ್ನ ನೋಡುವ ನಮ್ಮ ಹೀರೋವಿಗೆ ಎಲ್ಲನವೇ ಅರ್ಥವಾಗ್ಬಿಡುತ್ತೆ. ಆ ಈವಾನ್ ಕಂಪನಿಯ ಕಡೆಯಿಂದಾನೇ ಪೊಲೀಸ್ಗಳು ಬಂದು ಇಲ್ಲಿ ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ ಅಂತ. ಸೊ ಇವಾಗ ಹೇಗೆ ಎಸ್ಕೇಪ್ ಆಗೋದು ಅನ್ನೋದಾಗಿ ತಲೆಯನ್ನ ಕೆಡಿಸ್ಕೋಬೇಕಾದ್ರೆ ಪಕ್ಕದಲ್ಲೇ ಒಂದು ಫ್ಯಾಮಿಲಿ ಅವರು ಹೋಗ್ತಿರೋದನ್ನ ನಮ್ಮ ಹೀರೋ ನೋಡ್ತಾನೆ. ಸೊ ಹೇಗಿದ್ರೆ ನಮ್ಮ ಹೀರೋವಿನ ಹತ್ರ ಒಂದು ಗನ್ ಇದೆ ಅಲ್ವಾ. ಸೊ ಅವನ ಗನ್ನನ್ನ ತೆಗೆದು ಒಂದು ಮಗುವಿಗೆ ಪಾಯಿಂಟ್ ಅನ್ನ ಮಾಡಿ, ನೋಡಿ ನಿಮ್ಮ ಮಗುವನ್ನ ನೀವು ಕಾಪಾಡ್ಕೋಬೇಕು ಅಂದ್ರೆ ನಿಮ್ಮ ಕಾರಿನ ಒಳಗಡೆ ನಮ್ಮನವೇ ಕೂಡ ಸೇರಿಸ್ಕೊಂಡು ಈ ಪೊಲೀಸ್ ಅವರ ಕಣ್ಣಿಗೆ ಕಾಣಿಸ್ದಿರುವ ಹಾಗೆ ನಮ್ಮನ್ನ ಕರ್ಕೊಂಡು ಹೋಗಿ ಅನ್ನೋದಾಗಿ ಕೇಳ್ಕೊತಾನೆ. ಸೊ ಇವಾಗ ಫ್ಯಾಮಿಲಿ ಅವ್ರಿಗೆ ಬೇರೆ ದಾರಿ ಇಲ್ದಿರೋದ್ರಿಂದ ಸರಿ ಓಕೆ ಅನ್ನೋದಾಗಿನೇ ನಮ್ಮ ಹೀರೋ ಎಲಿನಾ ಮತ್ತೆ ಸೋಫಿ 3 ಜನರನ್ನುವೆ ಕೂಡ ಬಚ್ಚಿಟ್ಟು ಸೇಫ್ ಆಗಿನೇ ಹೊರಗಡೆಗಾಗಿನೇ ಕರ್ಕೊಂಡು ಬರ್ತಾರೆ. ನಂತರ ಅದೇ ರೀತಿಯಾಗಿ ಟ್ರಾವೆಲ್ ಅನ್ನ ಮಾಡಿ ಬರ್ತಿರ್ಬೇಕಾದ್ರೆ ಕಾರನ್ನ ನಿಲ್ಸಿ 3 ಜನರುವೆ ಕೂಡ ಕೆಳಗಡೆ ಇಳಿಬೇಕಾದ್ರೆ ಇವಾಗ ಸೋಫಿ ಬಾಯಿಗೆ ಹಾಕಿರುವ ಪ್ಲಾಸ್ಟರ್ ಅನ್ನ ತೆಗಿಬೇಕಾದ್ರೆ ಮತ್ತೊಂದು ವಿಷಯವನ್ನ ಹೇಳ್ಕೊತಾಳೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಯಾರು ಅಂತ ನನ್ನನ್ನ ಎತ್ತಾಕೊಂಡು ಬಂದಿದ್ದೀರೋ ಅವಳು ನಾನು ಅಲ್ವೇ ಅಲ್ಲ, ಅಂದ್ರೆ ನಾನು ಸೋಫಿ ಅಲ್ಲ, ಬದಲಿಗೆ ಅವಳ ಮಗಳು ಅನ್ನೋದಾಗಿ ಹೇಳ್ಕೊತಾಳೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರಿಗಿವೆ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಒಂದ್ ವೇಳೆ ಇವಳು ಸೋಫಿಯಾ ಮಗಳು ಅಂದ್ರೆ ನಮ್ಮ ಪ್ಲಾನ್ ಪೂರ್ತಿಯಾಗಿ ಹಾಳಾಗ್ಬಿಡುತ್ತೆ ಅನ್ನೋದಾಗಿ. ಅದು ಅಲ್ಲದೆ ನಮ್ಮ ಮದರ್ ಆಗಿರುವ ಸೋಫಿ ಮಾಡ್ತಿರುವ ಕೆಲ್ಸ ನನ್ಗುವೆ ಕೂಡ ಸ್ವಲ್ಪನವೇ ಇಷ್ಟವಿಲ್ಲ. ಸೊ ನಾನು ಕೂಡ ಅದನ್ನ ನಿಲ್ಸಿ ಅನ್ನೋದಾಗಿ ಎಷ್ಟೋ ಬಾರಿ ಹೇಳಿದೀನಿ ಅನ್ನೋದಾಗಿನೇ ಹೇಳ್ಕೊತಿರ್ತಾಳೆ. ಬಟ್ ಆದ್ರೆ ಇದನ್ನೆಲ್ಲ ಕೇಳುವ ನಮ್ಮ ಹೀರೋಗೆ ಸ್ವಲ್ಪ ಕೂಡ ನಂಬಿಕೆ ಬರ್ತಿರಲ್ಲ. ಇವಳು ನಿಜವಾಗ್ಲೂನುವೆ ಸೋಫಿನೇ ನಮ್ಮಿಂದ ಬಚಾವಾಗೋದಿಕ್ಕಾಗಿ ಸುಳ್ಳನ್ನ ಹೇಳ್ತಾ ಇದ್ದಾಳೆ ಅನ್ನೋದಾಗಿನೇ ಯೋಚಿಸಿ ಮತ್ತೆ ಅವಳ ಕೈಕಾಲ್ಗಳನ್ನ ಕಟ್ಟಿ ಒಂದು ನಾರ್ಮಲ್ ಆದ ಮನೆಗೆನೆ ಬರ್ತಾರೆ. ನೆಕ್ಸ್ಟ್ ಆ ಸೋಫಿ ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿನೇ ಕರ್ಕೊಂಡು ಬರ್ತಾನೆ. ಬಟ್ ಆದ್ರೆ ಆ ಸೋಫಿ ಒಂದು ವೆಪನ್ ಅನ್ನ ತಗೊಂಡು ನಮ್ಮ ಹೀರೋವಿನ ತಲೆಗೆ ಹಿಂದಗಡೆಯಿಂದ ಹೊಡೆದು ನಮ್ಮ ಹೀರೋವಿನ ಫೋನ್ ಅನ್ನು ಕಿತ್ಕೊಂಡು ಸೀದಾ ಜಾಗದಿಂದಾನೇ ಓಡ್ಕೊಂಡು ಬಂದ್ಬಿಡ್ತಾಳೆ.
ಅಂಡ್ ಇವಾಗ ಅದೇ ಫೋನ್ ಅನ್ನ ಇಟ್ಟು ಇವಾನ್ ಕಂಪನಿಗೆ ಕಾಲ್ ಅನ್ನ ಮಾಡೋದಿಕ್ಕಾಗಿನೇ ನೋಡ್ತಾಳೆ. ಬಟ್ ಆದ್ರೆ ಅದೇ ಟೈಮಿಗೆ ಸರಿಯಾಗಿ ಒಂದು ಕೊಚ್ಚೆ ಒಳಗಡೆಗೆ ಬಿದ್ದು ಮುಳುಗೋಗ್ತಿರ್ತಾಳೆ. ಅಂಡ್ ಇವಳ ಕೈಯಲ್ಲಿರುವ ಫೋನ್ ಅನ್ನವೇ ಕೂಡ ಅದೇ ಕೊಚ್ಚೆ ಒಳಗಡೆ ಬಿಟ್ಬಿಡೋದ್ರಿಂದ ಕಾಲು ಕನೆಕ್ಟ್ ಆಗ್ದಿರ ನೀರಿನ ಒಳಗಡೆಗಾಗಿನೇ ಮುಳುಗೋಗುತ್ತೆ. ಸೊ ಇವಾಗ ಇವಳ ಪ್ರಾಣವನ್ನ ಕಾಪಾಡ್ಕೊಳ್ಳೋದಿಕ್ಕಾಗಿ ಜೋರಾಗಿ ಕಿರುಚಾಡ್ತಿರ್ಬೇಕಾದ್ರೆ ಆ ಶಬ್ದವನ್ನ ಕೇಳಿವ ನಮ್ಮ ಎಲಿನಾನೇ ಬಂದು ಇವಳನ್ನ ಕಾಪಾಡಿ ವಾಪಸ್ ಕರ್ಕೊಂಡು ಬರ್ತಾಳೆ. ಅಂಡ್ ಇವಾಗ ಈ ಸೋಫಿ ಸ್ನಾನವನ್ನ ಮಾಡೋದಿಕ್ಕೆ ಒಳಗಡೆ ಬರ್ಬೇಕಾದ್ರೆ ಈ ಬಾರಿ ನಮ್ಮ ಎಲಿನಾನೇ ಅವಳ ಮುಂದಕ್ಕೆ ಬಂದು ಕುಳಿತುಕೋತಾಳೆ. ಅಂಡ್ ಅದೇ ರೀತಿ ಆ ಸೋಫಿ ಕೂಡ ಸ್ನಾನವನ್ನ ಮಾಡ್ತಿರ್ಬೇಕಾದ್ರೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇ ಏಜನ್ನ ಟ್ರಾನ್ಸ್ಫರ್ ಅನ್ನ ಮಾಡ್ಬೇಕಾದ್ರೆ ಒಂದು ಚಿಕ್ಕದಾದ ಸರ್ಜರಿಯನ್ನ ಮಾಡಿರ್ತಾರೆ. ಬಟ್ ಆದ್ರೆ ಈ ಸೋಫಿ ಅವಳ ಬಾಡಿಯಲ್ಲಿ ಆ ಸರ್ಜರಿಯ ಮಾರ್ಗು ಕಾಣಿಸ್ತಿರೋದಿಲ್ಲ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ಎಲಿನಾಗವೇ ಅರ್ಥವಾಗ್ಬಿಡುತ್ತೆ ಇವಳು ಆಕ್ಚುಯಲ್ ಆಗಿ ಸೋಫಿ ಅಲ್ಲ, ಬದಲಾಗಿ ಅವಳ ಮಗಳು ಅನ್ನೋದು. ಅಂಡ್ ಅದೇ ವಿಷಯವನ್ನ ತಂದು ಮ್ಯಾಕ್ಸ್ ಅವನ ಹತ್ರ ಕೂಡ ಎಲ್ಲವನ್ನ ಹೇಳ್ಕೊತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಅಂತೂ ಸೋಫಿ ಆದ್ರೆ ಏನು, ಅವಳ ಮಗಳಾಗಿರುವ ಮ್ಯಾರಿ ಆದ್ರೆ ಏನು, ನಿಜಕ್ಕವೇ ಇವಳು ಸೋಫಿಯ ಮಗಳಾಗಿರ್ತಾ ಇದ್ರೆ ಖಂಡಿತ ಅವರಿಬ್ಬರ DNA ಮ್ಯಾಚ್ ಆಗುತ್ತೆ. ಹಾಗಿದ್ರೆ ಈಸಿಯಾಗಿ ಇವಳ ವಯಸ್ಸನ್ನ ತೆಗೆದು ನಿನ್ಗೆ ಟ್ರಾನ್ಸ್ಫರ್ ಅನ್ನ ಮಾಡಬಹುದು. ಸೊ ನಮ್ಗೆ ಆಗಿರುವ ಅನ್ಯಾಯಕ್ಕೆ ನಾವು ನ್ಯಾಯವನ್ನ ಪಡ್ಕೊಳ್ಳೋಣ ಅಷ್ಟೇ. ಒಂದ್ ವೇಳೆ ಆ ಸೋಫಿ ತನ್ನ ಮಗಳನ್ನ ಪ್ರೀತಿಯನ್ನ ಮಾಡ್ತಾಳೆ ಅನ್ನೋದು ನಿಜನೇ ಆಗಿದ್ರೆ ಅವಳ ವಯಸ್ಸನ್ನ ತನ್ನ ಮಗಳಿಗೆ ಕೊಟ್ಟು ಎಲ್ಲವನ್ನ ಸರಿಯನ್ನ ಮಾಡ್ಕೊಳ್ತಾಳೆ. ಸೊ ನಮ್ಗೆ ಏನು ಬೇಕಿತ್ತು ಅದು ನಮ್ಗೆ ಮತ್ತೆ ಸಿಕ್ತಾಗುತ್ತೆ. ಅದು ಅಲ್ಲದೆ ನಮ್ಮ ಸೇಡು ಕೂಡ ಪೂರ್ತಿ ಆಗುತ್ತೆ ಅನ್ನೋದಾಗಿ ಹೇಳ್ಕೊತಾನೆ. ಆದ್ರೆ ನಮ್ಮ ಎಲಿನ ಈ ಮಾತಿಗೆ ಒಪ್ಕೊಳ್ಳೋದಕ್ಕಾಗಿ ರೆಡಿ ಇಲ್ಲ. ಒಂದ್ ವೇಳೆ ಈ ಮ್ಯಾರಿ ಹತ್ರ ಅವಳ ಏಜ್ ಅನ್ನ ಕಿತ್ಕೊಂಡ್ರೆ ಇವಳ ಲೈಫು ಬರ್ಬಾದಾಗುತ್ತೆ ಅಲ್ವಾ. ಸೊ ಬೇಡ ಅನ್ನೋದಾಗಿನೇ ಹೇಳ್ತಿರ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಯಾವ್ದೇ ರೀತಿ ಒಪ್ಪೋದಕ್ಕೆ ರೆಡಿ ಇಲ್ಲ ಅಲ್ವಾ. ಸೊ ಆ ಹುಡುಗಿಯ ಕೈಕಾಲ್ಗಳನ್ನ ಕಟ್ಟಾಕಿ ಇವ್ರೇ ಕೂಡ ಮಲ್ಕೋಬಿಡ್ತಾರೆ. ಅಂಡ್ ಇವ್ರು ಮಲ್ಗಿರ್ಬೇಕಾದ್ರೆ ಸಡನ್ ಆಗಿ ಇವರ ಮನೆ ಒಳಗಡೆಗೆ ತುಂಬಾನೇ ಗಾರ್ಡ್ಸ್ ಗಳು ಬಂದ್ಬಿಡ್ತಾರೆ. ಅಷ್ಟೇ ಎಚ್ಚರಿಯಾಗಿ ನಮ್ಮ ಹೀರೋ ಮತ್ತೆ ಎಲ್ಲಿನ ನೋಡ್ಬೇಕಾದ್ರೆ ಆ ಸೋಫಿ ಅವಳ ಕಡೆಯವರು ನಮ್ಮನ್ನ ಹುಡುಕ್ಬಿಟ್ರು ಅನ್ನೋದಾಗಿನೇ ಶಾಕ್ ಆಗ್ಬಿಡ್ತಾನೆ. ಬಟ್ ಆದ್ರೆ ಆಕ್ಚುಯಲ್ ಆಗಿ ಇಲ್ಲಿಗೆ ಬಂದಿರೋದು ಆ ಸೋಫಿ ಕಡೆಯವ್ರಲ್ಲ, ಬದಲಾಗಿ ಆಡಮ್ ಅನ್ನುವ ಒಂದು ದೊಡ್ಡ ಗ್ಯಾಂಗ್ ಇದೆ ಅಲ್ವಾ, ಅವ್ರೇನೆ ನಮ್ಮ ಹೀರೋವನ್ನ ಹುಡಿಕೊಂಡು ಈ ಜಾಗಕ್ಕಾಗಿ ಬಂದಿರೋದು. ಅಂಡ್ ಈ ಆಡಮ್ ಗ್ಯಾಂಗ್ ನ ಲೀಡರ್ ಆಗಿರುವ ಲಿಲಿತು ನಮ್ಮ ಹೀರೋವಿನ ಹತ್ರಕ್ಕಾಗಿನೇ ಬಂದು ಆಕ್ಚುಯಲ್ ಆಗಿ ನಿನ್ನನ್ನ ಏನಕ್ಕಾಗಿ ನಾವು ಹುಡುಕಿ ಬಂದಿದೀವಿ ಅಂದ್ರೆ ನೀನ್ ಇವಾಗ ಇವಾನ್ ಕಂಪನಿಗೆ ಆಪೋಸಿಟ್ ಆಗಿ ನಿಂತಿದ್ಯಾ ಅಲ್ವಾ. ಸೊ ಖಂಡಿತ ನಿನ್ನನ್ನ ಹಿಡ್ಕೊಂಡ್ರೆ ಆ ಕಂಪನಿಯ ರಹಸ್ಯ ಎಲ್ಲನೂ ನಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕಾಗಿನೇ ಹುಡಿಕೊಂಡು ಇಲ್ಲಿ ವರ್ಗವೇ ಬಂದಿದೀವಿ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಷ್ಟೇ ಅಲ್ಲದೆ ನಿಮ್ಮ ಮನೆಗೆ ಬೆಂಕಿ ಕಚ್ಕೊಂಡಿತ್ತು ಅಲ್ವಾ, ಅದೊಂದು ನಾರ್ಮಲ್ ಆಗಿ ಆಗಿರುವ ಘಟನೆಯಲ್ಲ, ಬದಲಾಗಿ ಆ ಸೋಫಿ ಬೇಕು ಬೇಕು ಅಂತಾನೆ ನಿಮ್ಮ ಮನೆಗೆ ಬೆಂಕಿಯನ್ನ ಕಚ್ಚಿಸಿ ಈ ರೀತಿ ಆಟವನ್ನ ಆಡಿದಾಳೆ. ಯಾಕಂದ್ರೆ ನಿನ್ನ ಹೆಂಡತಿ ಆಗಿರುವ ಎಲಿನ ಅವಳ DNA ಅವಳ ಜೊತೆ ಮ್ಯಾಚ್ ಆಗುತ್ತೆ ಅನ್ನುವ ವಿಷಯ ಮುಂಚೆಯಿಂದಾನೆ ಗೊತ್ತಿತ್ತು. ಅದು ಅಲ್ದಿರ ಎಲಿನ ಲೋನ್ ಅನ್ನ ತಗೊಳ್ಳೋದಕ್ಕಾಗಿ ಅವಳ ವಯಸ್ಸನ್ನ ಅಡಬಿಟ್ಟಿದ್ದಾಳೆ ಅಲ್ವಾ. ಸೊ ಹೇಗಾದ್ರೂ ಆ ಲೋನ್ ಅನ್ನ ತೀರ್ಸೋದಿಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದ್ರೆ ಇವಳ ವಯಸ್ಸನ್ನ ತಗೊಳ್ಬಹುದು ಅಂತ ನಿಮ್ಮ ಮನೆಗೆ ಬೆಂಕಿಯನ್ನ ಕಚ್ಚಿಸಿ ಎಲ್ಲವನ್ನ ಬರ್ಬಾದ್ ಮಾಡಿ ಪ್ಲಾನ್ ಅನ್ನ ಮಾಡಿನೇ ನಿಮ್ಮ ವಯಸ್ಸನ್ನ ಕಿತ್ಕೊಂಡಿದ್ದಾಳೆ ಅನ್ನೋದಾಗಿ ಹೇಳ್ತಾಳೆ. ಸೊ ಇವಾಗ ನೀವು ನಮ್ಮ ಜೊತೆಯಾಗಿ ಕೈಯನ್ನ ಜೋಡಿಸಿದ್ರೆ ನಿಮಗೆ ಆಗಿರುವ ಅನ್ಯಾಯಕ್ಕೆ ಪ್ರತಿಕಾರವನ್ನುವೇ ಕೂಡ ತೀರಿಸ್ಕೊಳ್ಬಹುದು ಅನ್ನೋದಾಗಿನೇ ಹೇಳ್ತಾರೆ. ಬಟ್ ಆದ್ರೆ ನಮ್ಮ ಎಲಿನಾಗೆ ಇದೆಲ್ಲ ಇಷ್ಟವಿಲ್ದಿರೋದ್ರಿಂದ ನಮ್ಮ ಹೀರೋವಿನ ಗನ್ನನ್ನ ಎತ್ಕೊಂಡು ಈ ಆಡಮ್ ಗ್ರೂಪಿನವರಿಗೆ ಗನ್ನನ್ನ ತೋರಿಸಿ ನಿಂತ್ಕೋತಾಳೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಆ ಇವಾನ್ ಕಂಪನಿಯವರನ್ನ ತೋರಿಸ್ಬೇಕಾದ್ರೆ ಅದೇ ಈ ಮ್ಯಾರಿ ನಮ್ಮ ಹೀರೋವಿನ ಫೋನ್ ಅನ್ನ ಎತ್ಕೊಂಡು ಇವಾನ್ ಕಂಪನಿಗೆ ಕಾಂಟ್ಯಾಕ್ಟ್ ಆಗೋದಿಕ್ಕಾಗಿ ನೋಡಿದ್ಲು ಅಲ್ವಾ. ಸೊ ಆ ಫೋನು ಕೊಚ್ಚೆ ಒಳಗಡೆ ಬೀಳೋದಕ್ಕಿಂತ ಮುಂಚೆ ಒಂದು ಮಿಸ್ ಕಾಲ್ ಹೋಗಿರುತ್ತೆ. ಸೊ ಇವಾಗ ಅದೇ ಲೊಕೇಶನ್ ಅನ್ನ ಟ್ರ್ಯಾಪ್ ಮಾಡಿ ಆ ಕಂಪನಿಯವರು ಕೂಡ ಇವರನ್ನ ಹುಡುಕಿ ಬರ್ತಿದ್ದಾರೆ. ಅಂಡ್ ಅದೇ ರೀತಿ ಫೈನಲಿ ನಮ್ಮ ಹೀರೋವಿನ ಟೀಮ್ ಇರುವ ಜಾಗಕ್ಕಾಗಿನೇ ಬಂದ್ಬಿಡ್ತಾರೆ. ಅಂಡ್ ಇವಾಗ ಸುತ್ತಮುತ್ತಲುವೆ ಎಲ್ಲಾ ಗಾರ್ಡ್ಸ್ ಗಳಿವೆ ರೆಡಿಯಾಗಿ ನಮ್ಮ ಟೀಮ್ ಅವರನ್ನ ಹೊರಗೆ ಬರೋದಕ್ಕಾಗಿ ಕರಿಬೇಕಾದ್ರೆ ಈ ಆಡಮ್ ಗ್ರೂಪ್ ನ ಲೀಡರ್ ಆಗಿರುವ ಲಿಲಿತು, ನೀವು ಸ್ವಲ್ಪ ಕೂಡ ಭಯವನ್ನ ಪಡುವ ಅವಶ್ಯಕತೆ ಇಲ್ಲ, ಸೀದಾ ಹೊರಗಡೆ ಹೋಗಿ ಆ ಸೋಫಿ ಅವಳನ್ನ ಒಳಗಡೆ ಕಳ್ಸೋದಕ್ಕಾಗಿ ಡಿಮ್ಯಾಂಡ್ ಮಾಡಿ. ಯಾಕಂದ್ರೆ ಆ ಸೋಫಿಯಾ ಮಗಳಾಗಿರುವ ಮ್ಯಾರಿ ನಮ್ಮ ಹತ್ರನೇ ಇದ್ದಾಳೆ ಅಲ್ವಾ. ಸೊ ಈಸಿಯಾಗಿ ನಾವು ಅವರನ್ನ ಆಟ ಆಡಿಸಬಹುದು ಅಂತ ಯೋಚಿಸಿ ಮ್ಯಾರಿಯನ್ನ ಬಿಡ್ಬೇಕು ಅಂದ್ರೆ ಸೋಫಿಯನ್ನ ಒಳಗಡೆ ಕಳ್ಸಿ ಅನ್ನೋದಾಗಿ ಡಿಮ್ಯಾಂಡ್ ಮಾಡೋದಕ್ಕಾಗಿನೇ ನಮ್ಮ ಹೀರೋವನ್ನ ಕಳಿಸ್ತಾಳೆ. ಅಂಡ್ ಅದೇ ರೀತಿ ನಮ್ಮ ಹೀರೋ ಕೂಡ ಹೊರಗಡೆ ಬಂದು ಹೇಳ್ತಿರ್ಬೇಕಾದ್ರೆ ಅಲ್ಲಿ ಬಂದಿರುವ ಸೆಕ್ಯೂರಿಟಿಯ ಹೆಡ್ ನಮ್ಮ ಹೀರೋವಿಗೆ ಪಾಯಿಂಟ್ ಅನ್ನ ಮಾಡಿ ನಿಂತ್ಕೋತಾನೆ. ಬಟ್ ಆದ್ರೆ ನೋಡ್ತಿದ್ದಾಗೇನೆ ನಮ್ಮ ಹೀರೋವಿಗೆ ಶೂಟ್ ಮಾಡೋದನ್ನ ಬಿಟ್ಟು ಸೀದಾ ಮ್ಯಾರಿ ಅವಳಿಗೇನೆ ಶೂಟ್ ಅನ್ನ ಮಾಡ್ಬಿಡ್ತಾನೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಗಾರ್ಡ್ ಬಂದು ಇವಾನ್ ಕಂಪನಿಗೆ ಸೇರಿದವನಲ್ಲ, ಬದಲಾಗಿ ಆ ಕಂಪನಿಯನ್ನ ವಿರೋಧಿಸುವ ಆಡಮ್ ಗ್ರೂಪ್ ಇದೆ ಅಲ್ವಾ, ಅದ್ರ ಒಬ್ಬ ಸದಸ್ಯ ಸ್ಪೈನ ಹಾಗೆ ಈ ಕಂಪನಿ ಒಳಗಡೆನೆ ಸೇರ್ಕೊಂಡಿದ್ದಾನೆ. ಅಂದ್ರೆ ಸೀಕ್ರೆಟ್ ಆಗಿನೇ ಈ ಕಂಪನಿ ಒಳಗಡೆ ಸೇರ್ಕೊಂಡು ಎಲ್ಲ ವಿಷಯವನ್ನ ಆಡಮ್ ಗ್ರೂಪಿಗೆ ತಿಳಿಸಿರ್ತಾನೆ. ಅಂಡ್ ಇದನ್ನ ನೋಡುವ ನಮ್ಮ ಹೀರೋ ಪಟ್ ಅಂತ ಒಳಗಡೆ ಬಂದು ಹೇಗೋ ಎಸ್ಕೇಪ್ ಆಗ್ಬಿಡ್ತಾನೆ. ಬಟ್ ಆದ್ರೆ ಇವಾಗ ಆಡಮ್ ಗ್ರೂಪ್ ಮತ್ತೆ ಇವಾನ್ ಕಂಪನಿಯ ನಡುವೆ ಒಂದು ದೊಡ್ಡ ಫೈಟ್ ಏನೇ ಶುರುವಾಗ್ಬಿಡುತ್ತೆ. ಸೊ ಇದ್ರಲ್ಲಿ ಆಡಮ್ ಗ್ರೂಪ್ ನ ಲೀಡರ್ ಆಗಿರುವ ಲಿಲಿತ್ ಅನ್ನುವ ಲೇಡಿ ಕೂಡ ತೀರೋಗ್ಬಿಡ್ತಾಳೆ. ಆದ್ರಿಂದ ನಿಧಾನವಾಗಿ ಸಂಪೂರ್ಣವಾದ ಆಡಮ್ ಗ್ರೂಪ್ ಏನೇ ಸೋತೋಗ್ಬಿಡ್ತಿರುತ್ತೆ.
ಸೊ ಇದನ್ನ ನೋಡುವ ನಮ್ಮ ಎಲಿನ ಮ್ಯಾರಿ ಮತ್ತೆ ಹೀರೋವನ್ನ ಕರ್ಕೊಂಡು ಆ ಜಾಗದಿಂದಾನೇ ಎಸ್ಕೇಪ್ ಆಗಿ ಏಜ್ ಅನ್ನ ಟ್ರಾನ್ಸ್ಫರ್ ಮಾಡುವ ಕಡೆಗಾಗಿನೇ ಬಂದ್ಬಿಡ್ತಾಳೆ. ಬಟ್ ಆದ್ರೆ ಇವಾಗ ನಮ್ಮ ಹೀರೋವಿಗೆ ಸ್ವಲ್ಪ ರಿಯಲೈಸ್ ಆಗೋದಿಕ್ಕೆ ಶುರುವಾಗುತ್ತೆ. ಸೊ ಮ್ಯಾರಿಯನ್ನ ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡೋಣ, ಅವಳಿಂದ ಏಜ್ ಅನ್ನ ಕಿತ್ಕೊಳ್ಳೋದು ಬೇಡ ಅಂತ ಹೇಳ್ತಿರ್ತಾನೆ. ಬಟ್ ಆದ್ರೆ ನಮ್ಮ ಎಲಿನ ಇವಾಗ ಒಂದು ದೊಡ್ಡ ಟ್ವಿಸ್ಟ್ ಅನ್ನೇ ಕೊಡ್ತಾಳೆ. ಅಂದ್ರೆ ಇಲ್ಲಿವರೆಗೂ ಇವಳು ಮಾಡ್ಕೊಂಡು ಬಂದಿರೋದು ಪೂರ್ತಿಯಾಗಿ ನಾಟಕವಾಗಿರುತ್ತೆ. ಅದೇ ಈ ಮ್ಯಾರಿಯನ್ನ ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡೋಣ, ಇವಳ ಏಜ್ ಅನ್ನ ಕಿತ್ಕೊಳ್ಳೋದು ಬೇಡ ಅಂತಿದ್ಲು ಅಲ್ವಾ. ಬಟ್ ಆದ್ರೆ ಇವಳ ಏಜ್ ಅನ್ನೇ ಪಡ್ಕೊಂಡು ನಾನು ಹೆಂಗಾಗ್ಬೇಕು ಅನ್ನೋದಾಗಿ ಸ್ಟ್ರಾಂಗ್ ಆಗಿ ನಿಂತಿದ್ದಾಳೆ. ಬಟ್ ಆದ್ರೆ ನಮ್ಮ ಹೀರೋವಿನ ಮುಂದೆ ಇದೆಲ್ಲ ಬೇಡ ಅನ್ನೋದಾಗಿ ನಾಟಕವನ್ನ ಮಾಡಿದಾಳೆ ಅಷ್ಟೇ. ಸೊ ಇವಾಗ ನಮ್ಮ ಹೀರೋ ತುಂಬಾನೇ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ನಿನ್ನ ವಯಸ್ಸನ್ನ ಬೇರೆ ರೀತಿಯಲ್ಲಿ ನಾವು ತರೋಣ, ಇವಳನ್ನ ಬಿಟ್ಬಿಡೋಣ ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ಒಂದು ವ್ಯಾಪನನ್ನ ತಗೊಂಡು ನನ್ನ ಮಾತನ್ನ ಕೇಳಿಲ್ಲ ಅಂದ್ರೆ ಇವಾಗ್ಲೇನೆ ತೀರೋಗ್ಬಿಡ್ತೀನಿ ಅಂತ ಧಮ್ಕಿಯನ್ನ ಹಾಕ್ತಾಳೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಹೀರೋವನ್ನ ಕಾರಿನಿಂದಾನೇ ಕೆಳಗಡೆ ಇಳಿಸಿ ಅಂಡ್ ಫೈನಲಿ ನಮ್ಮ ಎಲ್ಲಿನ ಒಂದು ಪಾಳು ಬಿದ್ದಿರುವ ಜಾಗಕ್ಕಾಗಿನೇ ಬಂದು ತಲುಪ್ತಾಳೆ. ಅಂಡ್ ಇದೇ ಜಾಗದಲ್ಲಿ ತುಂಬಾನೇ ಕಡಿಮೆ ಹಣವನ್ನ ತಗೊಂಡು ಆ ಡಾಕ್ಟರ್ ಡೇವಿಡ್ ಅನ್ನುವ ವ್ಯಕ್ತಿ ಏಜ್ ಅನ್ನ ಟ್ರಾನ್ಸ್ಫರ್ ಮಾಡೋದು. ಸೊ ಇವಾಗ ಸರ್ಜರಿಯನ್ನುವೇ ಕೂಡ ಫಟಾಫಟ ಅಂತ ಶುರುವನ್ನ ಮಾಡಿ ಈ ಮ್ಯಾರಿ ಅವಳ ಬಯೋಸನ್ನ ತೆಗೆದು ನಮ್ಮ ಎಲಿನಾಗೆ ಇಂಜೆಕ್ಟ್ ಅನ್ನ ಮಾಡ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡ್ಬೇಕಾದ್ರೆ ನಮ್ಮ ಎಲಿನ ಕೂಡ ವಾಪಸ್ ಅಲ್ಲಿಂದ ಹೊಡ್ತಾಳೆ. ನಂತರ ಈ ಮ್ಯಾರಿಯನ್ನುವೇ ಕೂಡ ವಾಪಸ್ ಕಳಿಸ್ಬೇಕಾದ್ರೆ ಸೀದಾ ಅವಳ ಮನೆಗೆನೆ ಬರ್ತಾಳೆ. ಅಂಡ್ ಸೋಫಿ ಕೂಡ ನಮ್ಮ ಮಗಳಿಗೆ ಬುಲೆಟ್ ಬಿದ್ದಿತ್ತು ಅಲ್ವಾ, ಏನಾಗಿದೆ ಅಂತ ಚೆಕ್ ಮಾಡ್ಬೇಕಾದ್ರೆ ಆಕ್ಚುಯಲ್ ಆಗಿ ಮ್ಯಾರಿ ಒಂದು ಬುಲೆಟ್ ಪ್ರೂಫ್ ನ ಜಾಕೆಟ್ ಅನ್ನ ಹಾಕೊಂಡಿರ್ತಾಳೆ. ಸೊ ಅದ್ರ ಕಾರಣದಿಂದ ಇವಳ ಪ್ರಾಣ ಬದುಕಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಆದ್ರೆ ಮ್ಯಾರಿಯಿಂದ ಬಯೋಸ್ ಅನ್ನ ತೆಗೆದ್ಬಿಟ್ಟಿರೋದ್ರಿಂದ ಇವಳು ನಿಧಾನವಾಗಿ ಮುದುಕಿ ಆಗೋದಿಕ್ಕೆ ಶುರುವಾಗ್ತಿದ್ದಾಳೆ. ಆದ್ರಿಂದ ಮ್ಯಾರಿ ಸೋಫಿ ಅವಳ ಹತ್ರವಾಗಿ, ಅಮ್ಮ ನನ್ನ ಮತ್ತೆ ನಿಮ್ಮ DNA ಎರಡು ಕೂಡ ಒಂದೇ ಆಗಿದೆ ಅಲ್ವಾ, ಸೊ ಇವಾಗ ನಿಮ್ಮ ಏಜ್ ಅನ್ನ ನನ್ಗೆ ಕೊಟ್ಟು ನನ್ನನ್ನ ಮತ್ತೆ ಯೌವನವನ್ನಾಗಿ ಮಾಡಿ, ಯಾಕಂದ್ರೆ ನಿಮ್ಮ ಕಾರಣದಿಂದಾನೇ ನಾನು ಇಂಥ ಸಿಚುವೇಶನ್ಗೆ ಬಂದು ತಲುಪಿರೋದು. ಆ ರೀತಿ ನೀವು ಎಲಿನ ಅವಳ ಜೊತೆ ಮೋಸವನ್ನ ಮಾಡಿ ಅವಳ ವಯಸ್ಸನ್ನ ತಗೊಳ್ಳಿಲ್ಲ ಅಂದಿದ್ರೆ ಇವತ್ತು ಇಂಥ ಸಿಚುವೇಶನ್ಗೆ ನಾನು ಬರ್ತಾನೆ ಇರ್ಲಿಲ್ಲ. ಅದು ಅಲ್ದಿರಾ ನಿಮ್ಮ ಲೈಫ್ ಅನ್ನ ನೀವು ಎಂಜಾಯ್ ಅನ್ನ ಮಾಡಿ ಮಡಗಿದ್ದೀರಾ. ಸೊ ನನ್ನ ಲೈಫ್ ಅನ್ನ ಬದುಕೋದಿಕ್ಕೆ ಮತ್ತೆ ನನ್ಗೆ ಅವಕಾಶವನ್ನ ಮಾಡಿಕೊಡಿ ಅನ್ನೋದಾಗಿನೇ ಕೇಳ್ಕೋಬೇಕಾದ್ರೆ ಈ ಸೋಫಿ ತುಂಬಾನೇ ಸ್ವಾರ್ಥಿಯಾಗಿ ಉಲ್ಟವಾಗಿನೇ ಹೊಡೆದ್ಬಿಡ್ತಾಳೆ. ಅಂದ್ರೆ ನನ್ನ ಏಜ್ ಅನ್ನ ನಿನ್ಗೆ ಕೊಡೋದಿಕ್ಕಾಗಿ ಖಂಡಿತ ಆಗಲ್ಲ, ಖಂಡಿತ ನಿನ್ಗೆ ಬೇರೆ ಒಬ್ಬ ಡೋನರ್ ಅನ್ನ ಹುಡುಕಿ ನಿನ್ನನ್ನ ಮತ್ತೆ ಮೊದಲಿನ ಹಾಗೆ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ತಾಳೆ. ಸೊ ಮ್ಯಾರಿಗೂ ಕೂಡ ಬೇರೆ ದಾರಿ ಇಲ್ದೆ ಸರಿ ಓಕೆ ಅನ್ನೋದಾಗಿನೇ ಒಪ್ಕೋತಾಳೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಒಂದು ವರ್ಷಗಳ ನಂತರವಾಗಿ ತೋರಿಸ್ಬೇಕಾದ್ರೆ ನಮ್ಮ ಎಲಿನ ಪೂರ್ತಿಯಾಗಿನೇ ಹೆಂಗಾಗಿ ಬದಲಾಗ್ಬಿಟ್ಟಿದ್ದಾಳೆ. ಬಟ್ ಆದ್ರೆ ಇವಾಗ ಇವಳು ನಮ್ಮ ಹೀರೋವನ್ನ ಮದುವೆ ಆಗದೆ ಬೇರೆ ಹುಡುಗನ ಜೊತೆ ಮದುವೆಯನ್ನ ಮಾಡ್ಕೊಂಡಿದ್ದಾಳೆ. ಅಂಡ್ ನಮ್ಮ ಹೀರೋ ಏನನ್ನ ಮಾಡ್ತಿದ್ದಾನೆ ಅಂತ ಅವನನ್ನ ತೋರಿಸ್ಬೇಕಾದ್ರೆ ಅದೇ ಈ ಕಂಪನಿಯನ್ನ ವಿರೋಧ ಮಾಡುವ ಆಡಮ್ ಗ್ರೂಪ್ ಇದೆ ಅಲ್ವಾ, ಸೊ ಅದೇ ಗ್ರೂಪಿನಲ್ಲಿ ಇವಾಗ ನಮ್ಮ ಹೀರೋ ಹೆಡ್ ಆಗಿ ವರ್ಕ್ ಅನ್ನ ಮಾಡ್ತಿದ್ದಾನೆ. ಸೊ ಯಾರು ಬಡಬರ ಹತ್ರ ವಯಸ್ಸನ್ನ ಖರೀದಿ ಮಾಡೋದಿಕ್ಕಾಗಿ ನೋಡ್ತಾರೋ ಅವರನ್ನ ಹುಡುಕಿ ಕಥೆಯನ್ನ ಮುಗಿಸುವ ಕೆಲ್ಸ. ಅದು ಅಲ್ಲದೆ ಈ ಸಂಪೂರ್ಣವಾದ ಕಂಪನಿಯನ್ನೇ ಬ್ಯಾನ್ ಅನ್ನ ಮಾಡ್ಬೇಕು ಅನ್ನೋದಾಗಿನೇ ನಿಂತಿದ್ದಾನೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್ ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಮುಂದಿನ ಒಂದು ಅದ್ಭುತವಾದ ಕ್ರೇಜಿ ಮೂವಿಯಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.